ಅಲ್ಲ ಸುಮ್ಮನಿರ್ತೀಯತ್ತೆ ಎಂತಕ್ಕೆ ದೈವ ನಿಮ್ಮಪ್ಪ ಯಾರು ಹಾಗೆ ಗೊತ್ತಿಲ್ಲ ಕೋಳಿ ಮರಿ ಕಾಯಿ ಬುರುಡಿ ತಕೊಂಡೇ ಬಪ್ಪದಲ್ಲ. ಅಯ್ಯೋ ಅದನ್ನೆಲ್ಲ ಹೇಳ್ದ ಮತ್ತೆಂತ ಮಕ್ಕಳ ಮರಿ ಕಟ್ಕೊಂಡ್ ಬಂದಿರ ಅಂದದ್ದ. ಮಕ್ಕಳ ಮರಿಯನ್ನ ಅವ್ರವ್ರ ಮಕ್ಕಳವ್ರು ಕರ್ಕೊಂಡ್ ಬಂದಿಬ್ರು ನಿನ್ ತಾಲಿ ಬಿಸಿ ಅಂತ. ತಲೆ ಬಿಸಿ ಅಲ್ದೆ ಈ ಮೊನ್ನೆ ನಮ್ಮ ಪಕ್ಕ ಮನೆ ಹೆಣ್ಣು ಮದುವೆ ಐತಲ್ಲ. ಹೌದಪ್ಪ ಹೆಣ್ಣು ಒಂದು ಮಗಿನ ಕರ್ಕೊಂಡ್ ಬಂದಿತ್ತು. ಏನಾಯ್ತು ಅದ್ರ ಮಗಿನ ಕರ್ಕೊಂಡ್ ಬಂದಿಪ್ಪ ನಿನ್ ತಾಲಿ ಬಿಸಿ ಅಂತ. ಈಗ ಮಗಿನ ಕಾಂಡಿಯ ನೀನ? ಹೌದು ಎಷ್ಟು ಚಂದ ಇತ್ತೆ. ಅಯ್ಯೋ ತಳ್ಕು ಪಳ್ಕು ತಳ್ಕು ಪಳ್ಕು ಅಂದ್ ಬೆಳ್ಳಿ ಸರ್ಗಿ ಕಂಡಾಗಿತ್ತು ಕಣಿ. ಮಗು ಇತ್ತು ಒಳಕಣ ಮುಟ್ಟಕ ಮಗಿನ. ನೀನು ಕೈ ತೊಳ್ಕೊಂಡೇ ಮುಟ್ಟಕ. ಯಾಕಂದ್ರೆ ನಿನ್ ಕೈ ಎಷ್ಟೊತ್ತಿಗೂ ಸಮಯ ಬಿದ್ದಿಲ್ಲ. ಅದ ಹೆಣ್ಣಿನ ಗಂಡು ಬೈನ ಹೆಣ್ಣಿನ ಗಂಡ. ಹೌದೇ ಹುಟ್ಟಿಗೆ ಹೆಣ್ಣಿನ ಗಂಡ ಇದ್ದ. ಹೌದು ಹೇಗಿದ್ದ? ಅಯ್ಯೋ ಗಂಡ ಅಂದ್ರಿತ್ತಲ್ಲ ಅವ ಚಿನ್ನದ ಗೊಂಬಿ. ಆಯ್ತು ನೀವು ಒಂದ್ ಗಣಸ. ಆಯ್ತು ಇನ್ನು 7 ವರ್ಷ ಅವನಿಗೆ ಹೇಳಗತಿ ಇಲ್ಲ. ಗಂಡ ಹೇಗಿದೆ ಅವನ್ನ ಎಂತ ಗಣಸ ಮತ್ತೆ ಯಾರ ಕಣ್ಣು ಅಷ್ಟು ಕೆಟ್ಟದ್ದೇನೆ ಜೀವಂತ ನಿನ್ ಗಂಡ ನಾನು ನಿನ್ ಬುಡದಲ್ಲಿ ಹೋಗಿ ಯಾರ್ಯಾರು ಮನೆ ಗಂಡಸರನ್ನೆಲ್ಲ ಹೋಗ್ಲತ್ತೆ ಅಲ್ದ ನೀನ ಸ್ವಲ್ಪ ಸುಮ್ಮನೆ ಇರ್ತೈತೆ. ಯಾರ್ಯಾರ್ದ ಸುದ್ದಿ ಬೇಡ, ಊರಿನ ಸುದ್ದಿ ಬೇಡ. ನಮ್ದೇನಾರು ಇದ್ರಿ ಒಂದ್ 2 ಹೇಳ, ಇಲ್ಲಾಂದ್ರೆ ಸುಮ್ಮನೆ ಬಿದ್ಕಂತೆ ನಾನು. ಆಯ್ತು ನಮ್ ಸುದ್ದಿಯೇ ಹೇಳ್ತೆ. ನಮ್ದೆಂತ ಈಗ ನಮಗ್ ಮದ್ವೆ ಎಷ್ಟು ವರ್ಷ ಆಯ್ತಾ? ಏನು ಲೆಕ್ಕಾಚಾರ ಬೆಚ್ಕೊಳ್ಳ ನಿಂಗೆ ಇದ್ರದ್ದು ಹೇಳ. ಈಗ ನನಗ್ ಸರಿ ಲೆಕ್ಕ ಇತ್ತು. 11 ವರ್ಷ 11 ತಿಂಗಳ 29 ದಿನ ಆಯ್ತು. ಆ ಲೆಕ್ಕಾಚಾರ ಈಗ ಎಂತ ಸಮ ಮಾಡಿ ಹೇಳ್ತಿದ್ಯಲ್ಲ. ಮೊನ್ನೆ ಜೈಲ್ ಮನೆಗೆ ಹೋದ್ದೆ ಇಲ್ಲಿ ಎಲ್ಲೋ ಯಾವ್ದೋ ಗಣ ಇವಳ ಮೇಲೆ ತಾಂಕಂತ. ಈಗ ಸಾಕ್ಬೇಡಿ ಆಗಲ್ಲ. ಮದುವೆ ಎಷ್ಟು ವರ್ಷ ನನ್ನ ಹೊಟ್ಟೆಗೆ ಒಂದು ಹುಳು ಹುಟ್ಲಿಲ್ಲ ಅಂತ ಕಣ್ಣೀರ್ ಬಂತ. ಅದಕ್ಕೆ ನೀನು ಈಗ ಮರ್ಕೋದ ನೀನು ಹೊಟ್ಟೆ ಹುಳುವ ಇಲ್ಲ ಅಂತೇಳಿ ಸಾಮಾಷ್ಟು ಹುಳಿ ಬೆಲ್ಲ ಕರ್ಡ್ಕ ಕುಡಿಕಣ ಇಷ್ಟಿಷ್ಟು ಉದ್ದ ಹುಳು ಆತು. ಅದೆಲ್ಲ ಹೇಳುದು ಮತ್ತೆ ಅಂತ ನಾನು ಹೊಟ್ಟೆ ಒಂದು ಕದ್ರು ಕೊಡಿ ಐಲಲ್ಲ ಭಗವಂತ ನಿಂಗೆ ಹುಟ್ಟಿನಾಯಿ ಕಚ್ಚಿ ಸಮಯ ಆಯ್ತು ಮುಂದ ಎಂತಕ್ಕೆ? ಯಾಕಂದ್ರೆ ಕದ್ರು ಕೊಡಿ ಹುಟ್ಟುದ್ ಗೆದ್ದೆ ಎಲ್ಲ ನಿನ್ ಹೊಟ್ಟೆ ಎಲ್ಲ ಹೇಳ್ಕೊಂಬಂದು. ಅಯ್ಯೋ ದೇವ್ರೇ ನನ್ನ ಮಕ್ಕಳ ಮರಿ ಐಲಲ್ಲ ಅನ್ನದ್ದು. ಓ ಮಕ್ಕಳೆಲ್ಲ ಅಂತ ಅಲ್ಲಿ ವಿಷಯ ಹೇರ ನಿಂಗೆ ಪುರ್ಸೋತಿತ್ತಲ್ಲ ಒಂದು 10, 20, 30 ಹೇರ ಎಂತ ನಾನು ಹೊಂದಿ ಅಂತ ಮಾಡಿದ್ಯೆ. ಮತ್ತೆ ಮಕ್ಕಳೆಲ್ಲ ತಲೆ ಬಿಸಿ ನಿಂಗ್ ಮಾತ್ರ ಇಪ್ಪದ ನಂಗೆ ತಲೆ ಬಿಸಿ ಇಲ್ಲ ಅಂತ ಮಾಡಿದ್ಯಾ? ತಲೆ ಬಿಸಿ ಇತ್ತ ಕಂಡು ಕಲ್ಲಿಗೆಲ್ಲ ಕಾಯಿ ಹೊಡೆದು ಕಾಯಿ ಕಡಿ ಮನಿ ತರಲಿ ನಾನು. ಬರೀ ಕಾಯಿ ಕಡಿ ಮನಿ ತಂದು ಸಾಕತ್ತಿಲ್ಲ. ಏನಂದ್ರೆ ಹರ್ಕಿರ್ಕಿ ಹೊತ್ಕೊಂಡ್ಕ ಏನ್ ಹರ್ಕಿ ಆಡಿ ಹೊತ್ಕೊಂಡ ನಾನು. ಏನ್ ಹೊತ್ಕೊಂಡಿರಿ ಅಂತ ಬೇಕಲ್ಲ. ನಾಗನ್ ಕಲ್ಲೆ ಕೊಡ್ಸಿ ನೀರಿಗೆ ಹಾಕಲ್ಲ. ಬರೀ ನೀರಿಗೆ ಹಾಕ ಸಾಕ. ಏನಾದ್ರು ಸಸೂತ್ರ ವ್ಯವಸ್ಥೆ ಮಾಡ್ಕ. ಸಸೂತ್ರ ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ? ನೀರಿಗೆ ಹಾಕುವ ಹೇಳ್ಕೊಂಡದ್ದೆ ಹಂಗೆ. ಏನ ನನ್ನ ಹೆಂಡತಿ ಹೊಟ್ಟಿ ಏಗಳಿ ಮೇಲ್ ಬದ್ದತ್ತು ಆಗಳಿ ನಿನ್ನ ಮೇಲ್ ಹಾಕ್ತಿ ಅಂದಳಿ. ಇಲ್ಲಿ ಮೇಲ್ ಬರ್ಲಿಲ್ಲಲ್ಲ ಅದಲ್ಲೇ ಇರ್ಲಿ ತಣ್ಣೀರಾಗಿರ್ಲಿ. ಇದು 1 ವರ್ಷಕ್ಕೆ ಆಯ್ತಿ. ಬರೋ ವರ್ಷ ಹೇಳದನ್ನ ಬಿಸಿನೀರ್ ಪಾತ್ರಕ್ಕೆ ಹಾಕ್ನೇಲೆ ಕಾಣದ್ನ. ಹಂಗಾರೆ ಹೌದಾರು ಮಕ್ಕಳ ಮರಿ ಕೊಡ್ಕವ. ಹಂಗಾರೆ ಈಗ ಮಕ್ಕಳ ಮರಿ ಕೊಡುದಲ್ಲ ದೇವ್ರು ಅಂತ ಆಯ್ತು. ಹೌದು ಬೇಡ ಬಿಡಿ. ಎಂತದ್ದು ಗಡ್ಸ ನೀವು ಕೊಡುದಾರು ಸರಿ ನಾನು ಕೊಟ್ಟಿರಿಯಾ? ನಾನ್ ಕೊಡುದ ನೀವು ಕೊಡುದಾರು ಕೊಟ್ಟಿರಿಯಾ? ಯಾವ್ದು ಒಳ್ಳೆ ಏನ್ ಒಳ್ಳೆ ಯಾದಿ ಮುಂದ್ ಮಾಡ್ಕ ಬಂದ ಕರೀತಾರ. ಯಾದಿ ಮುಂದ್ ಮಾಡ ಯಾದಿ ಮುಂದ್ ಮಾಡ ಇಲ್ಲಿ ದೂಡ್ತಾಳಲ್ಲ ಅವಳು ಮಸ್ತಿ ಅವಳು. ಯಾರು ನಾನ? ನಂಗ್ ಮೊದಲೇ 3 ಒಳ್ಳೆ ಹಾವು ಹೊಟ್ಟೆ ಒಳಗಿದ್ದು ದೂಡುದ ನಾನು. ಸಿಟ್ಟು ಮಾಡುದ ನೀವು ಹಿಂದಿದ್ರಿ ಅಲ್ಲ ಎಂತಂದೆ ನೀನು? ಇಷ್ಟು ವರ್ಷ ಆಯ್ತಲ್ಲ. ನಾನು ಏನ್ ಕೊಡ್ಲೆ ಯಾವ್ದು ಕೊಡ್ಲೆ ಹೇಳ. ಹುಡುಗ ಸೀರೆ ಚಪ್ಪಿ ಒಂದ್ ರಾವ್ಕಿ ಚಪ್ಪಿ ಏನಾದ್ರು ಕೊಟ್ಟಿರಿ ಗಡಿಸ ನನಗೆ? ಮುಚ್ಚಬಾಯ್ ಎಂತ ಮಾತಾಡ್ತಿದ್ದೀಯ? ಯೋದಕ್ಕೆ ಬರಿ ಮಾತನಾಡುವೆ ಮಂಜೆ, ಯೋದಕ್ಕೆ ಬರಿ ಮಾತನಾಡುವೆ ಮಂಜೆ, ನಾದಗೆ ಗೌರವ ಕೊಡು ಸ್ವಲ್ಪ ಮಂಜೆ, ನಾದಗೆ ಗೌರವ ಕೊಡು ಸ್ವಲ್ಪ ಮಂಜೆ. ತೆರದಲ್ಲಿ ಹಾರುವೆ ಬರದೆ, ಗೋಧಿಯ ತೆರದಿ ಹಾರುವೆ ಬರದೆ. ಯೋದಗಿ ಬರಿ ಮಾತನಾಡುವೆ ಮಂಜಿ ಮಂಜಿ ಮಂಜಿ. ಅಯ್ಯೋ ದೇವ್ರೇ ಯಾವಾಗ ಬಂತ? ನನ್ ಗಂಡ ಕುಷ್ಠ ಆಗೋ ಶುರು ಆಯ್ತು. ಯಾರು ಒಂದ್ 4 ಜನ ಬನ್ನಿಯೋ.
ಅಯ್ಯ ಭಗವಂತನೇ ಎಂತ ಎಂತ ರೋಗ ಅಂದೆ ನೀನು? ಕುಷ್ಠರೋಗ. ಕುಷ್ಠರೋಗ ನೀನು ಹೀಗೆ ಶುರು? ಕೈ ಕಾಲೆಲ್ಲ ಹೀಗೈತಲ್ಲ. ನನ್ನ ಕುಟುಂಬದವರಿಗೆ ಇಲ್ದಿದ್ದ ಕಾಯಿಲೆ ಎಲ್ಲ ಕರಿಬೇಡ ನೀನು. ನೀನ್ ಏನಂದೆ ನೀನು? ಮಧ್ಯ ಎಷ್ಟು ವರ್ಷ ಆಯ್ತಲ್ಲ ಹುಡುಗೊಂದು ಸರಿ ಚಪ್ಪಿ ಹಾಕೊಂಡು ಹೋಗಿ ಚಪ್ಪಿ ಏನಾದ್ರು ಕೊಟ್ಟಿರಿ ಗಂಡಸೆ? ಕೊಡುದಿಲ್ಲ ನಾ. ಯಾಕೆ ಕೊಡುದಿಲ್ಲ? ಅದನ್ನೇ ಕೇಳು. ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಅಲ್ಲ ನೀವು? ನನ್ನ ಗಂಡ ಹೌದು. ನನ್ನ ಜಾಗದ ಭಟ್ರು ಬರದೇ ಹಾಗೆ ಏನ ಮದುವೆ 12 ವರ್ಷದೊಳಗೆ ಸೀರೆ ಕೊಟ್ಟಲ್ಲ ಸತ್ತೋತ್ ನಮ್ಗೆ ಗೊತ್ತಿರ್ತದೆ. ಎಂತ ನಾ ಸತ್ತೋ ಇಲ್ಲ ಅಂತ್ಯ? ಅಲ್ಲ ಹೌದೇ, ನಿನಗೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಹೆದರಿಕೆ ಏನಾದ್ರೂ ಇತ್ತ? ಎಂತಕ್ಕೆ? ನಾಳೆ ನಿನ್ನ 4 ಮನೆಗೆ ಓಡ್ತೀಗ. ಯಾಕೆ ಯಾಕೆ ಕೇಳ್ರೆ ಗಂಡಂಗೆ ಬಾಳುದೇ ಹಂಗೆ, ಬದುಕುದೇ ಹಂಗೆ, ಏನು ಮಾತಾಡ್ಕ ಒಂದೊಳ್ಳೆ ಕುಲುಕೆ. ಅಯ್ಯೋ ಗಂಡಸೆ ನಗಿ ಮತ್ತೆ ಮರ್ಯಾದೆ ಸತ್ತ ಹೆಂಗ್ ಬದುಕುದು ಹೆಂಗ್ ಬಾಳು ನಂಗೆ ಗೊತ್ತಿಲ್ಲ. ಎಂತ ಗೊತ್ತಿದ್ದು? ಅಯ್ಯ ಇದನ್ನೆಲ್ಲ ಮದ್ವೆ ಹಾಕಿದ್ರೆ ಮೊದ್ಲೇ ಕಲ್ತ್ಕೊಂಡಿದ್ದೆ ನಾನು. ಯಾವಾಗ ಕಲ್ತದೆ? ಮದ್ವೆ ಹಾಕಿದ್ರೆ ಮೊದ್ಲೇ ಕಲ್ತಿದ್ದೆ. ನಂಗ್ ಮದುವೆ ಹಾಕಿದ್ರೆ ನಿಂಗೊಂದು ಮದುವೆ ಐತೆ ಮೊದಲ? ಗಂಡಸ ಮುಚ್ಚ ಆಯ್ತು ಹೇಳ್ದಲ್ಲ. ಮದುವೆ ಹಾಕಿದ್ರೆ ಮೊದಲ ಹೇಳೋ ಕಲ್ತದ್ದು. ಮದಿ ಮುಂಚಿನ ದಿವಸ ನನ್ನ ಅಬ್ಬಿ ಒಂದ್ ಕೋಣೆಯಾಗ ಚಿಮ್ನಿ ಹಚ್ಚಿ ಕೂರ್ಸ್ಕೊಂಡ ಮಗಳೇ ಮದಿ ಆದ್ಮೇಲೆ ಗಂಡನ ಜೊತೆಗೆ ಹಿಂಗಿರ್ಕ ಹಿಂಗ್ ಮಾಡ್ಕ ಹಂಗ್ ಕಣ್ಕಣ್ಕ ಎಲ್ಲ ಹೇಳಿಕೊಟ್ಟೆವು. ಎಷ್ಟೊತ್ತವರೆಗೆ? ಅರ್ಧ ರಾತ್ರಿವರೆಗೆ. ಕರಿಗೆ ಅಂತ ಮಾಡ್ದೆ? ಗಾಡಿ ಚಿಮ್ನಿ ನುಗ್ಸ್ಕೊಂಡದ್ದು ಮನ್ಕೊಂಡು ಸುಮ್ನೆ ಬುರುಡಿ ಅಡ್ಡ ಬಿತ್ತು, ನಿನ್ನ ಬುರುಡಿ ತಿರ್ಗು ಶುರು ಆಯ್ತಲ್ಲ. ಎಂತ ಬಿಡಿ ತಿರ್ಗುದ? ಈ ಕೆಮ್ಮೆ ಗೇಂಡದ ಈ ಕೆಮ್ಮೆ ಹೊರಟು ಹೋಯ್ತದ. ಹಾಗೆಲ್ಲ ಬಿಡುವೆ ನಾನು ಹಿಡ್ಕೊಂಡೇ ಬಂದಿದ್ಯೇನು ಅಂತ. ಎಂತದ್ನ ಮದ್ಯ ಬಂದಾಳೆ ಮರ್ದಿವ್ಸ ಬೆಳಗಾ ಮುಂಚಿಗೆ ಬೇಗ ಎದ್ದ ನಾನು ಕೊಡ್ಕೊಂಡ್ ತಕೊಂಡ್ ಬಾವಿಗೆ ಹೋಗಿ ಒಂದ್ ಕೊಡ್ಬಂದ್ ನೀರ್ ತಕೊಂಡ್ ಬಂದ ನಿಮ್ಮ ಕಾಲ್ ತೊಳೆ ಪೂಜೆ ಮಾಡ್ಕೊಂಡ್ ಬತ್ತೆ. ಏನಾಯ್ತು? ಅಷ್ಟೊತ್ತಿ ಬಿದ್ದಿರಲ್ಲ ಹೊಟ್ಟಿ ಮ್ಯಾನ್ ಮಾಡ್ಕೊಂಡ್ ದೊಡ್ಡ ಹೋರಿ ಕಂಡ ಗೊರಿತ. ನನಗೆ ಹೋರಿಗಿರಿ ಅಂದ್ರೆ ನಿಂಗೆ ಎಮ್ಮೆ ಹೊಂಬಗಿದ್ದಿ ಕಡಿಗೆ, ಎಮ್ಮೆ ಹೊಂಬಗಿದ್ದಿ ಕಡಿಗೆ ಗೊತ್ತಾಯ್ತಾ? ಎಂತದ್ದು? ಅಲ್ಲ ಸ್ವಲ್ಪ ಜ್ಞಾನ ಗಿರಾಕಿ ಏನಾರು ಇತ್ತ ಇಲ್ದಿದ್ದು ಯಾವ್ದಂದೇಳಿ ಹೇಳುಲ್ಲ ಸ್ವಲ್ಪ. ಈಗ ಇದ್ದಾಗ ಹಿಂಗ್ ಮಾಡ್ತೀರಿ ನೀವು? ಎಂತದ್ದು? ಈಗ 4 ದಿನ ಆಯ್ತಲ್ಲ. ಎಂತ ಆಯ್ತು? 4 ದಿನ ಆಯ್ತು. ನಾನು ಹೊರದ್ಕೊಂತ ಇದ್ರ ಯಾರು ಬನಿಯಾ ಈಗ ಧೈರ್ಯ ಇದ್ದಾರೆ ಯಾರು ಬರ್ಲಿ. ಈಗ ನನ್ನ ಅಂತಿಗೆ ನಾನು ಹೊಡಿತಿ ಯಾರಿಗೆ ಏನಂದಲಿ ಬೇಕು. ಬಂದರಿಗೆ ದೊಣ್ಣಿ ಹೊಡಿ ಮಾಡ್ತೀನಿ ಕಾಣಿ ಹಂಗರಿಗೆ ಹೊಡಿದೆ ಬಿಡುತ್ತ. ಹೌದು, ನಾನು ಸತ್ತಾರೆ ನಿನಗೆ ನನ್ನ ಪಾಲ್ ಕೂಳು ಸಿಕ್ಕತ್ತು ಅಂತ ಕಾಣ್ತಿದ್ದೇನೆ ಅಲ್ದ? ಇಲ್ಲ ಕಾಣಿ ಎಂತ ಕಾಮ ನೀನು ಹೊಡೆದಾಗ ನಾನು ನಾಲ್ಗೆ ಬುಡಕಡ್ದಾಗ್ತಿ. ಇದು ಎಂತ ಮನೆ ಇದು? ಅದು ಹುಲ್ಲು ಮನೆ ಅಂತೀಯ? ಹುಲ್ಲು ಮನೆ ಅಂತ ನಂಗೂ ಗೊತ್ತಿತ್ತು. ದೇವ್ರ ಹಲಗಿ ಮನೆಯೊಳಗಿತ್ತು. 4 ದಿನ ಆದಳು ಮನೆಯೊಳಗೆ ಯಾಕೆ ಸತ್ತಿದೆ ಹೇಳು. ಹೊಯ್ಡಿಲಿಂದ ಹೊಯ್ಡು, ಬೇಗ ಹೊಯ್ಡು. ಬೇಡ ಹೋಗಿ ನೀವು ಹೋದಾಳ ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಮಾಡ್ತೇನೆ. ನನ್ನ ಅಪ್ಪಿ ಕೂಡ ಹೇಳಿ 1 ಮಾಡಿ ಹೇಳಿ ಸರಿಯಾಗಿ ನಿಮ್ಮ ಮುಸುಡಿ ಮಂಗಳಾರತಿ ಮಾಡಿಸಿ ಬಿಡುದಿಲ್ಲ. ಏನ ಹಾಗೆ ನಿವಾಸ ನಿನ್ನ ಅಪ್ಪಿ ಹಂಗಿಲ್ಲ ಅಜ್ಜಿ ಹಂಗಿಲ್ಲ ಯಾರು ಹೇಗಿಲ್ಲ ಅಮ್ರೆ. ಮದ್ಯ ಇಲ್ಲ ಮಣ್ಕಾಲ ಇಲ್ಲ. ಮದ್ಯ ಇದ್ರು ಬಂದು ನಮ್ಮನೆ ಜಗಲಿ ಮೇಲೆ ಕೂಕೊಂಡು ಸಮ ವರ್ಕರಿ ಎಲ್ಲ ಆಯ್ತಾ ಊರ್ಕು ನಾನು ಹಾಯ್ಸರ್ ಅವಲ್ಲ ಗೋಂಕರ್ ಕೆಪ್ಪಿ ಅಲ್ಲ ನಡ್ಕೊಂಡೆ ಬಂದಿ ಹೋಯ್ತಾ ನಡ್ಕೊಂಡ್ ಬತ್ರಿ ಅಂಬ್ರೆ. ಎಂತ ಮದ್ಯ ಇದ್ದಿದ್ರು ನನ್ನ ಅಪ್ಪಿ ಕೂಡ ಬಂದು ಹೇಳು ಕಾಣ್ಕ ಏನಂದಳಿ? ಯೋ ಮಾಯ ಮದ್ಯ ಇದ್ರೆ ಮಾಯ. ಹೌದು, ನಂದು ಗೋಂಕರ್ ಕೆಪ್ಪಿ ಬಾಯಿ ಅಲ್ಲ. ನಿಮ್ಮನಿಗೆ ಬಂದು ಕೂಡ್ಲೆ ನಿನ್ನ ಅಪ್ಪಿ ಸಣ್ಣ ಕೆಪ್ಪಿ ಬಾಯಿ ಮಾಡ್ಕೊಂಡು ಅನ್ನೋದಕ್ಕೆ ನಾನು ಗೋಂಕರ್ ಕೆಪ್ಪಿ ಬಾಯಿ ಮಾಡ್ಕೊಂಡು ಮಾಯ ಅಂದು ಏನಾಯ್ತು ಈಗ ದೊಡ್ಡ ಕತಿ ಅಂತ. ಅಲ್ಲ ಕಳ್ಸೆ ಸ್ವಲ್ಪ ಜ್ಞಾನ ಗಿರಕಿ 4 ದಿನ ಒಂದು ಎಂತ ಮಾಡಿ ತಿಂಗಳ 4 ದಿನ ಹೊರ ಕೂಕಂತಲ್ಲ. ಅದೇ ಯಾಕೆ ನೀನು ಅಂದ್ಬೇಕು ಅಲ್ಲದೆ ಮರ್ರೆ ತಿಂಗಳ 4 ದಿನ ಹೊರ ಕೂಕಂದ ಅಲ್ಲ. ನಮ್ಮ ಒಡೆಯರ್ ಮನೆಗೆ ಒಂದು ಕಪಿಲೆ ದನು ತರ್ಲಿಲ್ಲ. ಹೌದು, ಆ ಕಪಿಲೆ ದನು ಹಾಲು ಕುಡ್ದೆ 4 ದಿನ ಆಯ್ತಮ್ರಿ. ಈಗ ಮತ್ ಬರ್ದೆ 4 ದಿನ ಆಯ್ತು ಅಂದ್ರೂ ಕೂಡ ನಮ್ಗೆ ಸಿಟ್ಟು ಬತ್ತ ಇಲ್ಲ. ಗಣಸೆ ನಿನಗೆ ನಾಲಿಗೆ ಅಂತ ಎತ್ತು ಮೆಟ್ಟಿದ್ದೆ ಮೊದಲು ಹೇಳುಕಿಲ್ಲ ನೀವು ಸರಿ ಕೇಮಕ್ ರಾಗ್ ಬಂದಿತ್ತ. ಅದು ಕತ್ತಿ ಬೇರಲ್ಲ ಮರಜ್ಜೆ. ಎಂತೈತೆ ಒಡೆಯ ಮನೆ ತಕ್ಕ ಬಂದು ಧ್ಯಾನ ಇತ್ತಲ್ಲ. ಹೌದು, ಸುಮಾರು ದಿವಸ ಆಯ್ತು ಬುಟ್ಟಿ ವಾಪಲ್ ಹೊರಗಿರುತ್ತೆ. ಆಮೇಲೆ ಕಾಂಬಕ್ಕಿಲ್ಲ. ಎಲ್ಲಿ ಇವತ್ತಂದ್ರೆ ನಾನು ಅದನ್ನ ಕಾಂಬಗೆ ಒಂದು ಬಿರುಮುಂಡಿ ಬಿಡ್ದಾಗ ಹಾಸ್ಕಲ್ ಮೇಲೆ ಗುಂಡ್ ಕಲ್ಲಿಗೆ ಹಾಸುತ್ತೆ. ನಾನು ಕೇಳ್ತೇನೆ ಹೇಳಿ ಏನೇನಾದ್ರು ಸುಳ್ಳಂಬಳ್ಳಿ ಹೇಳಬೇಡಿ. ಏನ ನಿನ್ನ ದೇವಿದ ಆಣೆ ಹೌದು, ನಿನ್ನ ಮ್ಯಾಳಿ ಆಣೆ ಹೌದು. ಸುಳ್ಳಂಬಾಗಿದ್ರು ಅನುಮಾನ ಇದ್ರು ನಾಳೆ ಕರ್ಕೊಂಡೇ ತೋರಿಸಿದ್ ನಿನ್ಗೆ. ಹೌದೇ ಹೊಸದ್ ಮರಿ ನಿನಗೆ ಹೊಡೆದೇ ನಮ್ಗೆ ಹೊಸ ಶುರು ದೇವ್ರೆ. ನನ್ನ ಗಂಡನ ಹೊಟ್ಟೆ ಅಂದ್ರೆ ಬೆನ್ನಿ ಹಿಡ್ದ ಒಣ ಹಪ್ಪಳ ಕಂಡಾಗಾಯ್ತಲ್ಲ. ಹೌದು, ಹಪ್ಪಳ ಸುಟ್ಕ ತಿಂದ್ರು ತಿಂದೆ ನೀನು. ನಂಗೆ ಅಂತ ಇದ್ರಾಗ ಅಲ್ಲ ಕೊಚ್ಚಕ್ಕಿ ಕಡಿಯಕ್ಕಿ ಗಂಜಿ ಮಾಡಿದೆ. ಹೌದಾ? ಉಪ್ಪು ಕಾಯ್ಕೊಂಡು ಮಾಡಿದೆ. ಬನ್ನಿ ಉಣ್ಣಕ್ಕೆ ಉಂಡ್ಕೊಂಡು ನಾಳೆ ನಿನ್ಗೆ ಅದನ್ನ ತೋರಿಸ್ತೆ. ಅದೇನೋ ಎಲ್ಲಿ ಗೊತ್ತಂತೆ.
ಕೊಲ್ಲಾಂಬಿಕೆ ರಕ್ಷಿಸು ರಕ್ಷಿಸು. ಉತ್ತಮವಾಗಿರುವಂತಹ ಬಂಟರ ಕುಲದಲ್ಲಿ ಜಾಹೀರ್ಮಾನಕ್ಕೆ ಬಂದವ ಹೆಸರು ಚಂದಯ್ಯ ಶೆಟ್ಟಿ. ನಾನೊಬ್ಬನೇ ಅಲ್ಲ, ನನಗೊಬ್ಬ ತಮ್ಮ ಇದ್ದಾನೆ, ಅವನೇ ಮಂಜಯ್ಯ ಶೆಟ್ಟಿ. ಆದ್ರೆ ಏನು ಮಾಡುವ ಹೇಳಿ, ತಮ್ಮನಾಗಿರುವಂತಹ ಮಂಜಯ್ಯ ವೈರಾಗ್ಯ ಪರವಶದಿಂದ ಇಂದು ತೀರ್ಥಯಾತ್ರೆಯನ್ನ ಕೈಗೊಂಡ. ನಮ್ಮ ತಂದೆಗೆ ನಾವಿಬ್ಬರೇ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಲ್ಲ. ಹೆಣ್ಣು ಮಕ್ಕಳಿಲ್ಲದೆ ಹೋದ ಕಾರಣ ಹೊಸೂರಿನಿಂದ ಚಿಕ್ಕಮ್ಮ ಎನ್ನುವಂತ ಹೆಣ್ಣವರುಗಳನ್ನ ದತ್ತು ಸ್ವೀಕಾರ ಮಾಡಿದ್ದೇವೆ. ಅವಳಿಗೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ, ಅವಳೇ ಕೊಲ್ಲಾಂಬಿಕೆ ಎನ್ನುವ ಹಾಗೆ. ಆದ್ರೆ ಏನು ಮಾಡುವ ಹೇಳಿ, ನಮ್ಮ ತಂದೆಗೆ ನಾವಿಬ್ಬರೇ ಗಂಡು ಮಕ್ಕಳಾದ ಕಾರಣ ಮುಂದಿನ ಅಧಿಕಾರ ಎನ್ನುವಂತಹದ್ದು ಯಾರಿಗೆ ಕೊಡಬಹುದೆನ್ನುವ ನಿರ್ಣಯದಲ್ಲಿದ್ದಾಗ ಅಧಿಕಾರ ಬೇರೆ ಯಾರಿಗೂ ಅಲ್ಲ, ದತ್ತು ಸ್ವೀಕಾರ ಮಾಡಿರುವಂತ ಆ ಚಿಕ್ಕಮ್ಮನ ಮಗಳಾದಂತಹ ಕೊಲ್ಲಾಂಬಿಕೆಗೆ ಇಲ್ಲಿ ಅಧಿಕಾರ. ಹಾಗಾದ್ರೆ ಹೇಗೆ ಹಳೆಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ಸೊಸೆ ಕೊಲ್ಲಾಂಬಿಕೆಗೆ ಅಧಿಕಾರ? ಈ ಹಳೆಯ ಸಂತಾನ ಕಟ್ಟುಗಟ್ಟಲೆ ನಡೆದು ಬರುವುದಕ್ಕೆ ಬಲವಾದ ಉದ್ದೇಶ ಇದೆ. ಹಲವು ಕಾಲದ ಹಿಂದೆ ಪಾರ್ಕೂರಿನ ಅಧಿಕಾರಿ ದೇವಪಾಂಡೆ ಎನ್ನುವ ಹಡಗೊಂದನ್ನ ನಿರ್ಮಿಸಿದಂತೆ, ನಿರ್ಮಿಸಿರುವಂತ ಹಡಗನ್ನ ಜಲದಲ್ಲಿ ಬಿಡಬೇಕೆನ್ನುವಷ್ಟರಲ್ಲಿ ಹಡಗಿನಲ್ಲಿ ಇದ್ದಂತಹ ಕುಂಡೋದರ ಭೂತವೊಂದು ತಡೆದು ಹೇಳಿದೆಯಂತೆ, ಮಹಾರಾಜ ಜಲದಲ್ಲಿ ಹಡಗನ್ನ ಬಿಡಬೇಕಿದ್ರೆ ನನಗೆ ನರಬಲಿ ಕೊಡಬೇಕೆನ್ನುವುದಾಗಿ. ನರಬಲಿ ಕೊಡುವುದಕ್ಕಾಗಿ ತನ್ನ ಹೆಂಡತಿಯಲ್ಲಿ ಹೋಗಿ ಮಗನನ್ನ ಕೇಳಿದಂತೆ. ಹಲವು ಮಕ್ಕಳಿದ್ದರೂ ಕೂಡ ಒಬ್ಬ ಮಗನನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಲು ಅವನ ಹೆಂಡತಿ. ಹಾಗೆಯೇ ತನ್ನ ತಂಗಿಯಲ್ಲಿ ಹೋಗಿ ಮಗನನ್ನ ಕೇಳಿದಾಗ ತಂಗಿ ತುಂಬು ಮನಸ್ಸಿನಿಂದ ಅಳಿಯನನ್ನ ಕುಂಡೋದರ ಭೂತಕ್ಕೆ ಬಲಿ ಕೊಡುವುದಕ್ಕಾಗಿ ಕಳುಹಿಕೊಟ್ಟಿದ್ದಾಳಂತೆ. ಸುಜರ್ಭೂತರಾಗಿ ಕುಂಡೋದರ ಭೂತಕ್ಕೆ ಬಲಿ ಕೊಡುವ ಆ ಕಾಲದಲ್ಲಿ ಮತ್ತೆ ಭೂತ ತಡೆದು ಹೇಳಿದಂತೆ, ಮಹಾರಾಜ ನನಗೆ ನರಬಲಿ ಅಗತ್ಯ ಇಲ್ಲ, ನಾನು ತೃಪ್ತಿ ಹೊಂದಿದ್ದೇನೆ, ನನ್ನದೊಂದು ಮಾತು ನಡೆಸಿಕೊಡ್ಬೇಕು ಅಂತ ಕುಂಡೋದರ ಭೂತ ಹೇಳಿದೆಯಂತೆ. ಅದೇನು ಅಂತ ಕೇಳಿದಾಗ ಕುಂಡೋದರ ಭೂತ ಹೇಳಿದ ವಿಚಾರ ಹೀಗೆ, ಇನ್ನು ಮುಂದೆ ಇಂದಿನಿಂದಲೇ ಹಳೆಯ ಸಂತಾನ ಕಟ್ಟುಗಟ್ಟಲೆ ಎನ್ನುವಂತಹದ್ದು ನಡೆದು ಬರಬೇಕು. ಈ ಹಳೆಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ನಿನ್ನ ಮಕ್ಕಳಿಗಾಗಲಿ ನಿನ್ನ ತಮ್ಮನ ಮಕ್ಕಳಿಗಾಗಲಿ ಈ ಅಧಿಕಾರ ಎನ್ನುವಂತಹದ್ದು ಸಿಗುವ ಹಾಗಿಲ್ಲ. ಇಲ್ಲಿಯ ಅಧಿಕಾರ ಎನ್ನುವಂತಹದ್ದು ಹಳೆಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ನಿನ್ನ ತಂಗಿಯ ಮಕ್ಕಳಿಗೆ ಆಗಬೇಕು. ಹೀಗೆ ಕುಂಡೋದರ ಭೂತ ಹೇಳಿರುವಂತ ವಿಚಾರ. ಅದಕ್ಕನುಗುಣವಾಗಿ ಈ ಚಿತ್ತೂರು ಸಂಸ್ಥಾನದ ಅಧಿಕಾರ ಸೊಸೆ ಕೊಲ್ಲಾಂಬಿಕೆಗೆ. ಶ್ರೇಯಸ್ಸಾಗಲಿ ಅಂತ ಹೇಳಿ ಅಡ್ಡು ಬಿದ್ದೆ ಮಂಜಿ ಬಹಳಷ್ಟು ಅವಸರದಿಂದ ಓಡೋಡಿ ಬಂದಿದ್ದೀರಿ. ಯಾವಾಗಲೂ ಒಬ್ಬನೇ ಬರುವವ, ಇಂದು ಹಾಗಲ್ಲ, ಜೊತೆಯಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ದೀಯಾ? ಹೌದು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕತೆ ಅಲ್ಲ ಒಡಿಯ, ಏನ್ ಕತೆ? ನೀವು ಮೊನ್ನೆ ತಗೊಂಡ್ ಬಂದ ಆ ದನ ಇತ್ತಲ್ಲ, ಆ ದನ ಈಗ ಒಳ್ಳೆ ಬಿರ್ಮುಂಡಿ ಬಿಡಿದಾಗ ಹಾಸ್ಕಲ್ ಮೇಲೆ ಗುಂಡು ಕಲ್ಲಿಗೆ ಹೋಗಿ ಹಾಲು ಸೋರಿಸೋದು. ಸತ್ಯವೋ ಇದು? ನಾನ್ ಕೊಂಡಿದ್ದೆ, ಅವಳು ಕೊಂಡಿದ್ದೆ. ನಿಜ ಇದು? ಹೇಳಿ ಹೋಗುವ. ಬ್ರಹ್ಮಗುಂಡಿಯ ಪಕ್ಕದಲ್ಲಿರುವಂತಹ ಹಾಸು ಕಲ್ಲಿನ ಮೇಲೆ ಉದ್ಭವಿಸಿರುವಂತಹ ಗುಂಡು ಕಲ್ಲಿನ ಮೇಲೆ ಕಪಿಲೆ ದನ ಹಾಲು ಸುರಿಸುತ್ತಾ ಇದೆ. ಹಾಗಾದ್ರೆ ಇಲ್ಲೇನೋ ಒಂದು ವಿಶೇಷ ಇರಬೇಕು. ಎಂತದ್ದು ಇರ್ಬೇಕು? ತಿರುಪತಿ ಎನ್ನುವಂತ ಪುಣ್ಯಕ್ಷೇತ್ರ ಉದ್ಭವಕ್ಕೆ ಬರುವ ಮೊದಲೇ ಅಲ್ಲಿರುವ ಹುತ್ತದ ಮೇಲೆ ಒಂದು ದನ ಹಾಲು ಸುರಿಸುತ್ತಾ ಇದೆಯಂತೆ. ಹಾಗೆಯೇ ಇದೊಂದು ಪುಣ್ಯಕ್ಷೇತ್ರವೇ ಇರಬೇಕು. ಅದೇನೇ ಇರಲಿ, ನಮಗೆಲ್ಲ ಏನು ಗೊತ್ತಾಗ್ತದ? ತಿರುಪತಿ ಅಂದ್ರ 8 ಮಣ ವೆಂಕಟರಮಣ ಗೊತ್ತಾಗಬೇಕಿದ್ರೆ ಯಾರನ್ನ ವಿಚಾರ ಮಾಡಬೇಕು? ಇದ್ದಾರಲ್ಲ ಮಂಜರು, ಅವರನ್ನ ಬರ್ಲಿಕ್ಕೆ ಹೇಳು. ನಮೋ ನಮಃ. ನದಿಯ ತಟದಲ್ಲಿ ನಿಂತಿದ್ದೀರಾ? ನಂಗೊಂದು ಆಶೀರ್ವಾದ ಮಾಡಿ. ಆಶೀರ್ವಾದ ಯಾವುದು? ನಂಗೆ ಒಂದು ಹಾಗೆ ಮಾಡಿ ಅಂದ್ರೆ ಎಂತದೆ? ನನಗೊಂದು ನಿನ್ಗೊಂದು ಒಂದ್ರಿಗೆ ಅರ್ಧ ಮಾಡ್ಕೊಂಬ. ಏನು ನದಿಯ ತಟದಲ್ಲಿ ನಿಂತುಕೊಂಡು ಮಂಜು ಬಾಬೆ ಅಂತ ಕರೆ ಕೊಟ್ರಲ್ಲ, ಕಾರಣ ಇದೆ. ಏನು ಮಂಜುರೆ, ಆ ಕಡೆಯಲ್ಲಿ ನೋಡಿ, ಬ್ರಹ್ಮಗುಂಡಿಯ ಪಕ್ಕದಲ್ಲಿರುವಂತಹ ಹಾಸು ಕಲ್ಲಿನ ಮೇಲೆ ಉದ್ಭವಿಸಿರುವಂತಹ ಗುಂಡು ಕಲ್ಲಿನ ಮೇಲೆ ನಮ್ಮ ಕಪಿಲೆದನ ಹಾಲು ಸುರಿಸುತ್ತಾ ಇದೆ. ಇಲ್ಲಿಯ ವೈಶಿಷ್ಟ್ಯತೆ ಏನು ಅಂತ ನಮಗೆ ಅರ್ಥ ಆಗಲಿಲ್ಲ. ನಿಮ್ಮಲ್ಲಿ ವಿಚಾರಿಸುವಂತ ಕರೆ ಕಳುವಿ ಕೊಟ್ಟೆ. ಸ್ವಾಮಿ, ಏನಿಲ್ಲಿಯ ಮಹತ್ವಿಕೆ?
ಇದರ ವಿಶೇಷತೆ ಏನು ಅಂತಲ್ವ ಹಾ. ಓಹೋ ಹೇಳಬಹುದು. ಹಾ. ಜ್ಯೋತಿಷ್ಯ ಮುಖಾನವಾಗಿ ಹೇಳುವುದಿದ್ರೆ ಹಾ. ಇದೊಂದು ಸಾಮಾನ್ಯದ ಶಿಲೆ ಅಲ್ಲ, ಅಂದ್ರೆ ಇದು ಬ್ರಹ್ಮಲಿಂಗೇಶ್ವರ ಎನ್ನುವ ದೇವರ ಶಿಲೆ. ಓಹೋ, ಹೀಗಾಗುವುದಕ್ಕೆ ಕಾರಣ ಏನು? ಆದಿಯಲ್ಲಿ ಹಾ. ಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ರು. ಆದಿಯಲ್ಲಿ. ಬಂದ್ರ ನಿನಗೇನಾಯ್ತೆ? ಅಲ್ಲ ಬಂದ್ರ ಯಾಕೆ? ಯಾರ ಅಸಂಕ್ರಾಚಾರ್ಯ ಬಂದ್ರ ಅವ್ರ ವಿಚಾರ ಯಾಕೆ? ಯಾಕೆ ಕೇಳ್ರು ನನಗೆ ಮೋಸ ಮಾಡಿದ್ದಾರೆ ನೋಡಿ ಅವರು. ಯಾವಾಗ ಮೋಸ ಮಾಡಿದ್ದು? ನೀವು ಅಂದ್ರೆ ಅಲ್ಲ ಕಳೆದ ವರ್ಷ, ಹಾ, ಹಾ, ಹಾ. ಈ ವರ್ಷ ಮಳೆ ಬೇಗ ಬಾಪ ನಿರೀಕ್ಷೆ ಇತ್ತು. ಹಾ. ಗದ್ದೆ ಎಲ್ಲ ಹೂಡ್ಕ ಒಂದ್ 4 ನೇಲ್ ಮುಂಡು ಮಾಡ್ಕ ಬಾ ಅಂತ. ಎಂತದ್ದು? 4 ನೇಲ್ ಮುಂಡು ಮಾಡ್ಕ. ಅದೆಲ್ಲ ಹೂಡ್ಲಿಕ್ಕೆ ಆಗ್ತದೇನು? ನೀವು ಅಂದ್ರೆ ಅಲ್ಲ ಹಾ? 4 ಎಂತ ಹೇಗಿಲು? ಅದೇ ಹಾ, ಹಾ. ಮುಂದೆ ಅಂತ ಅದೇ ಶಂಕರಾಚಾರ್ಯ ಹತ್ರ ಹೇಳಿದೆ ನಾನು. ಮುಂದೆ ಬೇಕಂದ್ರು ಅವ್ರು ಹಾ. ಯಾವ್ದು ಕೊಟ್ಟಿನಲ್ಲ ಅಷ್ಟೊತ್ತಿಗೆ ಎಂತದ್ದು? ಮುಂಗಡ ಅವ್ರು. ನಾನು ಕೊಟ್ಟದ್ದು. ಹೌದು. ಏನಾಯ್ತು? ಮುಂದೆ ತಗೊಂಡು ಹಣವೂ ಇಲ್ಲ, ಹಾ. ನೇಗ್ಲೂ ಇಲ್ಲ, ಹಾ. ಆಚಾರರು ಪತ್ತಿಲ್ಲ. ಈಗ ಇವತ್ತು ವರ್ತಮಾನ ಬಂತಲ್ಲ, ಏನ್ ಮಾಡ್ತೀಯ? ಬರ್ಲಿ ಈಗ. ಏನ್ ಮಾಡ್ತೀಯ? ಕಾಲಿ ಕೈಕಿ ನೆಲಕ್ ಬಿಡದೆ ಅಂದ್ರೆ ಕಣ್ಣು ಹಾರಿ ಮಾಯಿನ ಮರ ದಾರಿ ಮೇಲೆ ಕೂತ್ಕೊಂಡ್ಕಿ. ಏ ಮಂಜ, ಆಚಾರ್ಯ ವ್ಯತ್ಯಾಸ ಉಂಟಾ? ಅವ್ರಿವ್ರಲ್ಲ, ಇವರು ಬೇರೆ. ಮದಿ ಮನೆಗಿದ್ರು ಪಚ್ಚದ ಮನೆಗಿದ್ರು ಯಾರಿರ್ಬೋದು ಹೆಂಗ್ ಮಾತಾಡ್ಕೊಂಡು ಗೊತ್ತಾಗ್ತಿಲ್ಲ ಮತ್ತೆ. ನೀನು ಅವಳೇ ಸರಿ ನಿನಗೆ. ಏ ಒಡಿಯ, ಇವಳು ಮನೆಗೂ ಇದೇ ನಮೂನಿ ನನಗೆ ಅಧ್ವಾನ ಕೊಡು ಕಾಣಿ. ಹೌದೇನಾ? ಅದಕ್ಕೆ ಇವಳ ಮೇಲೆ ಏನು ನನಗೆ ಮನ್ಸಿಲ್ಲ ಈಗ. ಹೌದಾ? ಎಲ್ಲಾರು ಒಂದು ಹೊಸ ಅಂಟಿ ಇದ್ರೆ ತೆಗ್ಸಿ ಕೊಡಿ. ಅದಲ್ಲ ಸಿಕ್ಕುವಂತದ್ದೇನೋ. ಸಿಗದಿದ್ರೆ ಇವಳೆ ಅಡ್ಡಿಲ್ಲ. ಶೆಟ್ರೆ, ಹಾ. ಬ್ರಹ್ಮಲಿಂಗೇಶ್ವರ ದೇವರ ಹಾ. ಶಿಲೆಯನ್ನು ಇಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಆದಿಶಂಕರಾಚಾರ್ಯರು ಬಂದು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಹೀಗಾಗುವುದಕ್ಕೂ ಕಾರಣವೆಂದು ಉಂಟು. ಏನು? ಮೂಕಾಸುರ ಎನ್ನುವಂತ ದೈತ್ಯನಿಗೂ ಶ್ರೀದೇವಿಗೂ ಹಾ. ಯುದ್ಧ ನಡೆದಂತ ಪ್ರಯುಕ್ತ ಈ ಕ್ಷೇತ್ರ ಮಾರಣಕಟ್ಟೆ ಎನಿಸಿಕೊಂಡಿತ್ತು. ಆಮೇಲೆ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಂತಹ ಸಂದರ್ಭ, ಹಾ. ಆ ಶ್ರೀದೇವಿಯ ಹಣತಿಯ ಪ್ರಕಾರವಾಗಿಯೇ ಶಂಕರಾಚಾರ್ಯರು ಬಂದು ಬ್ರಹ್ಮಲಿಂಗೇಶ್ವರ ಎನ್ನುವ ಹಾಗೆ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಇಲ್ಲಿ ನೆಲೆಯಾಗಿ ನಿಂತವ ಬ್ರಹ್ಮಲಿಂಗೇಶ್ವರ. ಇವನಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು. ಹಾಗಾದ್ರೆ ಆಗ್ಲಿಲ್ಲ ಅಂತಾದ್ರೆ ನಾಡಿಗೆ ಶ್ರೇಯಸ್ಸಿಲ್ಲ. ಮಂಜರೇ, ನಾಡಿಗೆ ಶ್ರೇಯಸ್ಸುಂಟೆ ಆಗ್ಬೇಕಾದ್ರೆ ನೆಲೆಯಾಗಿರುವಂತಹ ಬ್ರಹ್ಮಲಿಂಗೇಶ್ವರನಿಗೆ ಯೋಗ್ಯವಾದಂತಹ ದೇಗುಲ ಆಗಬೇಕು. ಖಂಡಿತ. ಆ ದೇವಸ್ಥಾನವನ್ನು ನಾನೇ ಕಟ್ಟಿಸುತ್ತೇನೆ. ಆಗ್ಲಿ. ಹೆಚ್ಚೇನು ದೇವಸ್ಥಾನದ ಧರ್ಮದರ್ಶಿ ನಾನಾಗಿ ಇರ್ತೇನೆ. ದೇವಸ್ಥಾನದ ಪ್ರಧಾನ ಅರ್ಚಕರು ನೀವಾಗಿರ್ಬೇಕು. ಆದಿ ಇಲ್ಲಿ ಕೆಲಸ ಮಾಡಿಕೊಂಡಿರುವುದಕ್ಕೆ ಜನ ಬೇಕಲ್ಲ. ಆಳು ಆಳು. ಏ ಮಂಜ, ಮಂಜ ಎಂತ ಒಡಿಯ? ಇಲ್ಲ ಸ್ವಲ್ಪ ಅಡ್ಡಿಲ್ಲಪ್ಪ, ಸ್ವಲ್ಪ ಅಲ್ಲಿ ಪೂರ್ತಿ ನಿಂತ್ಕಂತೆ. ಆ ಕಡೆಯಲ್ಲಿ ನೋಡು. ಎಂತ? ನೆಲೆಯಾಗಿ ನಿಂತವ ಬ್ರಹ್ಮಲಿಂಗೇಶ್ವರ. ಇದಾ ಹಾ. ದೇವ್ರ? ಹೌದಾ? ಇವನಿಗೆ ದೇಗುಲ ಕಟ್ಟಿದ ಮೇಲೆ ದೇವಸ್ಥಾನದ ಒಳ ಹೊರಗಿನ ಕೆಲಸ ನೀನು ನಿನ್ನ ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಮಾಡಿಕೊಂಡಿರಬೇಕು. ನೋಡಿ ಇಲ್ಲಿ ಗಣ ಸುಮ್ಮನೆ ಬಂದಂಗೆ ಹೋಯ್ಕೀಗ. ಏನು ಅವಳ ಮೇಲೆ ಬಂದದ್ದು? ನೀವು ಮಕ್ಕಳು ಮರಿ ಸುದ್ದಿ ಹೇಳ್ರಿಲ್ಲ ಹೊಡಿದೆ. ನಮಗ್ ಮಕ್ಕಳಿಲ್ಲ. ಹೌದಾ? ಅದನ್ನ ಕೇಳಿದ್ದೆ ತಡೆ ಇವಳ ಅಜ್ಜಿ ಭೂತ ಒಂದು ಇವಳ ಮೇಲೆ ಅವಳ ಮೇಲೆ. ಹೌದಾ? ಸತ್ಯವಾ ಇದು? ಮಕ್ಕಳಿಲ್ಲ ಎನ್ನುವಂತ ಚಿಂತೆ ಮನೆಯ ದೇವರು ಮನದ ದೇವರಾದಂತಹ ಶ್ರೀ ಬ್ರಹ್ಮಲಿಂಗೇಶ್ವರನಲ್ಲಿಯೇ ನೀನು ಮೊರೆ ಇಟ್ಟೆ ಅಂತಾದ್ರೆ ಖಂಡಿತವಾಗಿ ಸಂತಾನವನ್ನು ಅನುಗ್ರಹಿಸ್ತಾನೆ. ಹೌದಾ? ದೇವರ ಹತ್ರ ಬೇಡ್ಕೊಂಡ್ರೆ ಮಕ್ಕಳು ಕೊಡ್ತಾನೆ. ಮಂಜ, ನದಿಯ ದಡದಲ್ಲಿ ನಿಂತು ಬಾಯಾರಿಕೆ ಅಂತ ಹೇಳೋನು ಏನ್ ಹೇಳ್ಬೇಕು? ಎಂತ ಅಂತ ನೋಡಿ? ಮೂಡ ಅಂತ ಹೇಳ್ಬೇಕು. ಮೂಡ ಅಂದ್ರೆ ಆಗೋದಿಲ್ಲ. ನನ್ನ ಕರ್ಮ ಅದೆಲ್ಲ ನಿನಗೆ ದೇವರ ಬಿರ್ಲಿಂಗ ನೀನಿಪ್ಪಲ್ಲರಿ ನಿನ್ನ ಸೇವಿ ನಾನು ದೇವ್ರು ಸಾಯ್ತಾನೇನ? ನಾವೇ ಸಾವದಲ್ಲ ಮೊದಲು. ನಾನಿಪ್ಪಲ್ಲರಿ ನಿನ್ ಸೇವೆ ಮಾಡ್ತಿದ್ದೆ ದೇವ್ರ. ನಮ್ ಕುಟುಂಬದವ್ರೆ ಮಾಡ್ಕೊಂಬೋಗಿದ್ರೆ ಒಂದ್ ಸಂತಾನ ಕೊಡು ದೇವ್ರ. ಹೇಳಿದ್ರೆ ಸಾಕಾಗುವುದಿಲ್ಲ. ಏನಾದ್ರೂ ದೇವರಿಗೆ ಹರಕೆಯನ್ನು ಹೊತ್ಕೊಳ್ಬೇಕು. ಎಂತ ಹರಕೆ ಹೊಡೆಯ? ಬ್ರಹ್ಮಲಿಂಗೇಶ್ವರನಿಗೆ ಪ್ರೀತಿಯರ್ಥವಾದಂತ ಹರಕೆ ಅಂತ ಹೇಳಿದ್ರೆ ಬೆಳಕಿನ ಸೇವೆ, ಹಾಗೆ ರಂಗಪೂಜೆ, ಮತ್ತೆ ಉಂಟು ಬೇಕಾದಷ್ಟು ಉಂಟು. ಹರಕೆ ಏನೇ ಇರ್ಲಿ ನೀವು ಮನೆ ಕೂತ್ಕೊಂಡು ಹೇಳ್ಕೊಂತೀರಿ. ಯಾರು ನೀವು? ಯಾರು ಪರವಾಗಿ? ನನ್ ಪರವಾಗಿ. ನನ್ಗದೇ ಕೆಲಸ. ತೀರ್ಥ ಗೋಡಿಯರು ಹೆಂಗ ಇದ್ರಲ್ಲ ನೀನು ಹರಕೆ ಹೇಳಿಕೊಳ್ಳುವ ನೀನು ನಿನ್ನ ಇಷ್ಟಾರ್ಥ ಈಡೇರಬೇಕಲ್ಲ. ನಿಮ್ಮನೆ ಹೇಳಿಕೊಳ್ಳು. ನಿಮ್ಮನೆ ಕೆಲಸ ಮಾಡ್ತಾನೆ ನೋಡುವ ಹರಕೆ ಹೇಳಿಕೊಳ್ಳ. ನಾನು ಇವಳ ಹತ್ರ ಹೇಳ್ಕೊಂಡ್ ಕೇಳ್ತಿ. ಬಡ ಅಬ್ಬಿ ಮಗಳ ನಾನೇ ಅಂತ ಹೇಳ್ಕೊಂಡೆ. ನಿನ್ನ ಅಬ್ಬಿ ಬಡವಳ ದೊಡ್ಡವಳ ಕೇಳದಲ್ಲ ಹರಕೆ ಹೇಳ್ಕೊಂಡಿ ಹೇಳ್ಕಣಕ. ದೇವ್ರೆ ನಂಗೊಂದು ಮಗು ಊಟ ಮಗಿನ ದೊಡ್ಡ ತಕ್ಕ ನಾ ಗಂಡು ತೊಳಿಸಿ ಸಾಕ ಹೊಡೆಯ. ಆಯ್ತಲ್ಲ, ಇನ್ನುಳಿದ ವ್ಯವಸ್ಥೆ ಆಗಬೇಕು. ಶುಭ ಮುಹೂರ್ತವನ್ನು ನಾನು ಸೂಚಿಸ್ತೇನೆ. ಗಡಿ ಗಡಿಯಾಗಿ ಭೂಪದ
ಕಾಡು ಪ್ರಾಣಿಗಳನ್ನ ಪಡೆಯಟ್ಟುವುದಕ್ಕಾಗಿ ನಾನು ಬೇಟೆ ಹೊರಟೆ. ಅಯ್ಯೋ ಶ್ರೇಯಸ್ಸಾಗಲಿ ಅಂತ ಹೇಳು ಮಾವಯ್ಯ. ಅವಸರದಿಂದ ಓಡಾಡಿ ಬಂದೆ. ಕಾರಣ ಬಲವಾದದಿದೆ. ಏನು? ವನಪಾಲಕರು ಬಂದು ನಿಮ್ಮಲ್ಲಿ ದೂರಿಡುವುದನ್ನ ಮರೆಯಲಿ ನಿಂತು ಕೇಳಿಕೊಂಡೆ. ಮಾವ, ಏನು? ಗುರುಮಠದಿಂದ ಬಂದ ಅದೆಷ್ಟೋ ದಿನಗಳು ಕಳೆದು ಹೋಯಿತು. ನಾನು ಅಲ್ಲಿ ಎಷ್ಟು ವಿದ್ಯೆಯನ್ನು ಕಲಿತಿದ್ದೇನೆ ಎನ್ನುವುದನ್ನ ಪ್ರಕಟಿಸಬೇಕೆನ್ನುವಂತ ಆಸೆ ನನಗಿದ್ದಿತ್ತು. ಆ ಅವಕಾಶ ಇಲ್ಲಿವರೆಗೆ ನನ್ನ ಪಾಲಿಗೆ ಬರಲಿಲ್ಲ. ಇವತ್ತು ಬಂದಿದೆ ಅಂತಾದ್ರೆ ನಾನು ಕಲಿತಿರುವಂತಹ ವಿದ್ಯೆ ಪ್ರಪಂಚಕ್ಕೆ ಪ್ರಕಟವಾಗಬೇಕಾದ್ರೆ ಪ್ರಗಬೇಕಿಟ್ಟೆ ಹೋಗೋದಕ್ಕೆ ಅನುಮತಿ ಕೊಡಿ ಮಾವ. ನೀನು ಚಿಕ್ಕವಳಲ್ಲವೇ ಕೇಳ್ತೇನೆ, ಸಣ್ಣವಳತ್ಲ ಮಾವ. ಸಣ್ಣವಳಾದೇನು? ನಾನು ಹಿಡಿದಿರುವಂತಹ ದರ್ಶನಕ್ಕೆ ಸಣ್ಣತನೇ ಉಂಟೆ ಮಾವ. ಇಲ್ವೇ ಇಲ್ಲ ಅಲ್ವಾ? ಹೋಗ್ಲೇಬೇಕಾ? ಹೋಗ್ಲೇಬೇಕು. ಹಠವಾರಿ ಹೇಳಿದ್ದನ್ನ ಕೇಳೋಳು ನೀನಲ್ಲ. ಕಲಿತಂತ ವಿದ್ಯೆ ಬೂದಿ ಮುಚ್ಚಿದ ಕೆಂಡದಂತೆ ಇರಬಾರದು ಅಲ್ವಾ? ಪ್ರಜ್ವಲಿಸಬೇಕು. ಹೋಗ್ಲೇಬೇಕು ಅಲ್ಲ? ಹೋಗ್ಲೇಬೇಕು. ಬ್ರಹ್ಮಲಿಂಗೇಶ್ವರ ಮೂಕಾಂಬಿಕೆ ನಿನ್ನ ಪಾಲಿಗೆ ಜಯ ಅನುಗ್ರಹಿಸಲು ಬೇಗ ಹೋಗು. ನಾವಿಲ್ಲಿಯವರೆಗೆ ಬದುಕಿದ್ದಲ್ಲಿ ಕುಂದಾಪುರದ ಕಾಡಿನಲ್ಲಿ ಬದುಕುತ್ತಾ ಇದ್ದೇವೆ. ರುದ್ರ ಎಂಬುದಾಗಿ ನನ್ನನ್ನ ಕರೆಯುತ್ತಾ ಇದ್ರು. ಬೇಕಾದಷ್ಟು ಆಭರಣವನ್ನ ಸಂಗ್ರಹಿಸಿದ್ದೇನೆ. ಅಲ್ಲಿಯ ಅಧಿಕಾರಿ ಕುಂದರಾಜ ನನ್ನನ್ನ ಹಿಡಿದು ಬಂಧಿಸಬೇಕೆನ್ನುವ ಉದ್ದೇಶದಿಂದ ಹುಡುಕಾಡಿದ. ಅವನಿಗೆ ಹೆದರಿ ಬಂದು ಸೇರಿದೆ ಕಾಣಿಕೆಯಲ್ಲಿ ನನ್ನ ವಾಸಸ್ಥಾನ. ಇನ್ನು ನಿಮ್ಮೆಲ್ಲವರನ್ನ ಕೂಡಿ ಕಳ್ಳತನಕ್ಕಾಗಿ ಹೊರಟವ ನಾನು. ನನ್ನನ್ನ ಹಿಂಬಾಲಿಸಿ ನೀವು ಬರಬೇಕು.
ಮನ್ಮಥ ಎನ್ನ ಹರಣದೆಗೆವ ಮುನ್ನ ದುರುಳ ಮನ್ಮಥ ಎನ್ನ ಹರಣದೆಗೆವ ಮುನ್ನ ಹರಣದೆಗೆವ ಮುನ್ನ ವರಿಗಲಾರೆಯ ಎಂದನು ವರಿಗಲಾರೆಯ ವರಿಗಲಾರೆಯ ಎಂದನು ಬಾರೆಲೆ ಜಿನ್ನ ಬಾರೆಲೆ ಜಿನ್ನ ವರಿಗಲಾರೆಯ ಎಂದನು ದುರುಳ ಮನ್ಮಥ ಎನ್ನ ಹರಣದೆಗೆವ ಮುನ್ನ ನಿಲ್ಲು ನಿಲ್ಲಲೇ ರಮಣಿ ನಾಗರವೇಣಿ ನಿಲ್ಲು ನಿಲ್ಲಲೇ ರಮಣಿ ಏನು ನಿಲ್ಲು ನಿಲ್ಲಲೆ ನಾಗರವೇಣಿ ಎಂಬುದಾಗಿ ನಿನಗೆ ಸಂಬೋಧಿಸಿದ್ದೇನೆ. ಹೌದಾ? ನಿನ್ನನ್ನ ಕಂಡಾಗ ಈ ರೀತಿ ಹೇಳಬೇಕಾಯಿತು. ಏನು? ನಿನ್ನ ಜಡೆಯಮ್ಮ ನೋಡಿದ್ರೆ ನಾಗರವೇಣಿ ಎಂಬುದಾಗಿ ನಾನು ತಿಳಿದುಪಡಿಸ್ತಾ ಇದ್ದೇನೆ. ಹಾ, ನೀನು ನಿಂತಿರುವಂಥ ನಿಲುವು, ನಿನ್ನ ಒಲಪು ವೈಯಾರಗಳು, ಬೆಳಕು ಬಿನ್ಮಾಣಗಳಿಂದ ತುಂಬಿರುವಂತ ದೇಹವನ್ನ ಕಂಡ್ರೆ ಯಾವ ಪುರುಷನಾದ್ರೂ ಮಾತನಾಡಿಸಲೇಬೇಕು, ಪರಿಚಯಿಸಲೇಬೇಕು. ಹಾ, ನಿನ್ನನ್ನ ಕಂಡಾಗ ಆ ದುರುಳ ಮನ್ಮಥ 5 ಬಾಣಗಳನ್ನು ನಮ್ಮ ಎದೆಗೆ ಬೀಳುತ್ತಾ ಇದ್ದಾನೆ. ಆಮೇಲೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲಗಳೆಂಬ 5 ಬಾಣಗಳಿಗೆ ಸಮಾನವಾದದ್ದು ನಿನ್ನ ರೂಪ. ಅದಕ್ಕೆ ಓ ಹೆಣ್ಣೆ, ಈ ರೂಪ ಕಂಡಾಗ ನಾನು ಮರುಳಾಗಿ ಹೋಗಿದ್ದೇನೆ. ನಿನ್ನನ್ನ ಮದುವೆಯಾಗಬೇಕು, ಬಹಳ ಸಂಗತಿಯನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವಂತ ಆಸೆ ನನ್ನದು. ನನ್ನನ್ನ ಮದುವೆಯಾಗಿ ಕಳ್ಳ ಈ ಕಾಡಿನಲ್ಲಿ ವಾಸವಾಗಿದ್ದೇ ಇರುವಂತ ವಿಚಾರ ನನಗೆ ಗೊತ್ತು. ನಿನ್ನನ್ನೇ ಹುಡುಕುತ್ತಾ ಬಂದವಳು ನಾನು. ಈ ಹಿಂದೆ ನನ್ನ ಮಾರಿ ಕೈಗೆ ಸಿಕ್ಕಿದಂತ ನೀನು ತಪ್ಪಿಸಿಕೊಂಡಿದ್ದೀಯಾ ಅನ್ನೋದನ್ನು ತಿಳಿದಿದ್ದೇನೆ. ಆದ್ರೆ ಇವತ್ತು ಬಂದಿರೋಳು ಸಾಮಾನ್ಯವಾದ ಹೆಣ್ಣಂತ ಭಾಷೆಗಳು ಚಂದಯ್ಯ ಶೆಟ್ಟರ ಸೊಸೆ ಕೊಲ್ಲಾಂಬಿಕೆ ಎನ್ನುವುದಾಗಿ ಒಳ್ಳೆಯ ರೀತಿಯಲ್ಲಿ ಶರಣಾಗಿ ನನ್ನ ಮಾವನ ಪದ ಕಟ್ಟಿಕೊಂಡ್ರೆ ನೀವು ಉಳಿದಕ್ಕೆ ಅವಕಾಶ ಉಂಟು. ಇಲ್ಲದೆ ಹೋದಂತಾದ್ರೆ ನಿನ್ನ ಉಂಡ ಇಷ್ಟು ಧೈರ್ಯ ಇದೆ ಅಂತ ಆದ್ರೆ ಮೀಸೆ ಹೊತ್ತ ಹೊಂತಕಾರಿ ನನಗಷ್ಟಿರ್ಲಿಕ್ಕಿಲ್ಲ. ಗಂಡಸರಿಗೆ ಮಾತ್ರ ಮೀಸಲಾತಿ ಅಂತ ಎಣಿಸಿಕೊಂಡೆಯಾ? ನಿನ್ನ ಪಾದಕ್ಕೆ ಶರಣಾಗುವ ಈ ರುದ್ರ ಅಲ್ಲ ಅಲ್ವಾ? ನನ್ನನ್ನ ಮದುವೆ ಆಗ್ತೇ ಇಲ್ವಾ ಹೇಳು? ನಿನ್ನ ಮದುವೆ ಆಗುದಾ? ಯಾರನ್ನ ಯಾರು ಮದುವೆ ಆಗುದಂತ ತೋರಿಸ್ತೇನೆ.
ಭಕ್ತರ ಪೊರೆವವನೇ ಬ್ರಹ್ಮಲಿಂಗೇಶ್ವರನೇ ಭಕ್ತರ ಪೊರೆವವನೇ ಸುಮ್ಮನೆ ತಗೆ ಉಳಿವೆ ನೀನು ಸುಮ್ಮನೆ ತಗೆ ಉಳಿವೆ ನೀನು ತಮ್ಮಯ್ಯ ತಮ್ಮಯ್ಯ ನಿನ್ನ ಪಾದ ನಂಬಿಗ ಭಕ್ತಳ ಒಮ್ಮೆನೆ ಬಿಡಿದೆಯ ಓ ಪ್ರಭು ದೇವರ ದೇವ ನಮ್ಮ ಆರಾಧ್ಯ ದೇವನಾಗಿರುವಂತಹ ಬ್ರಹ್ಮಲಿಂಗೇಶ್ವರ, ನೋಡಿದೆಯಾ ಸ್ವಾಮಿ, ಈ ದೂರ್ತನ ಕೈಯಲ್ಲಿ ಸಿಕ್ಕಿ ವಿಲಿವಿಲಿ ಒದ್ದಾಡುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಭಕ್ತರನ್ನು ಪಡೆಯುವಂತ ನೀನು ಸಹ ಕಣ್ಣು ಮುಚ್ಚಿ ನಿಂತು ಬಿಟ್ಟಯ್ಯ. ದೇವರೇ, ನೀನಲ್ಲದೆ ನನಗೆ ಬೇರೆ ಯಾರು ಗತಿ ಇಲ್ಲ. ನೀನೇ ಬಂದು ನನ್ನನ್ನು ಕಾಪಾಡಬೇಕು. ಬ್ರಹ್ಮಲಿಂಗ ಕಾಪಾಡು ದೇವ. ಕಾಡಿನ ತನ್ಮಧ್ಯದಲ್ಲಿ ನನ್ನ ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಕಳ್ಳ ರುದ್ರನೋರ್ವ ಬಲತ್ಕರಿಸುತ್ತಾ ಇದ್ದಾನೆ. ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನ ಎಣಿಸುವಾಗ ಎನ್ನ ಕೀರ್ತಿಗೆ ಮಸಿಯ ನಿಕ್ಕಲು ಬಲ್ಲ ಬಡುವ ಜೋರ ಬಂದನ ಹೊನ್ನ ಸೋಲದೆ ಇರಿದು ಕೊಲ್ಲುವ ಮುನ್ನ ಕಳನ ಆತ ಮಾಡುತ್ತಿರುವಂತಹ ದುಷ್ಕೃತ್ಯವನ್ನ ಎಣಿಸುವಾಗ ಈ ಬ್ರಹ್ಮಲಿಂಗನ ಸಾನ್ನಿಧ್ಯಕ್ಕೆ ಅಪಚಾರವಾದಂತಹ ಸಂಗತಿ. ಆದ್ದರಿಂದ ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ, ಬಿಡುವನೇ ಈ ಬ್ರಹ್ಮಲಿಂಗ. ಯಕ್ಷಿ ಹೋಯಿಗಳು ದಿಕ್ಕು ನಂದಿಯು ಭಕ್ಷಿಸುವ ಹೊಲೆ ದೇವರಾದೆಯ ತಕ್ಷಣದಿಂದ ಕೇಳಿದ ಭಕ್ತಗಳು ಮರಳು ಚಿಕ್ಕು, ದೊಡ್ಡಿ ಕಾಲು ಚಿಕ್ಕು, ಹುಲಿ, ನಂದಿ ತಡ ಮಾಡಬೇಡಿ. ಈಗಿಂದೀಗಲೇ ಕಾಂಕಿಯ ಕಾಡನ್ನ ಸೇರಿರಿ. ನನ್ನ ಭಕ್ತಳಾಗಿರುವಂತಹ ಕೊಲ್ಲಾಂಬಿಕೆಯ ಮೇಲೆ ಬಲಾತ್ಕಾರಕ್ಕೆ ಮುಂದುವರಿಯುತ್ತಿರುವಂತಹ ಕಳ್ಳ ರುದ್ರನನ್ನ ಶಿಕ್ಷಿಸಿರಿ. ಹೊರಡಿರಿ ಕಾಂಕಿಯ ಕಾಡಿಗೆ. ಈ ವಿಚಾರವನ್ನು ನನ್ನಷ್ಟಕ್ಕೆ ಬಿಟ್ಟುಕೊಳ್ಳುವುದಲ್ಲ, ನನ್ನ ಮಾವನೇ ಹೋಗಿದ್ದರೆ ಒಕ್ಕಣೆಯ ವಿವರವನ್ನು ಬರೆಯದ ಒಕ್ಕಣೆಯ ವಿವರವನ್ನು ಬರೆಯೋದ ತಕ್ಷಣದೇ ಕಂಗಳ ನಾಡು ಉದ್ಯಾವರ ಅಧಿಕಾರಿ ಮಾರಣ್ಣ ಎಂದಿನಂತೆ ಸಭಾಸ್ಥಾನವನ್ನ ಪ್ರವೇಶ ಮಾಡಿದೆ. ನಿನ್ನೆಯ ದಿನ ಸಭೆ ಕೊಟ್ಟಾಗ ನನ್ನ ಮನಸ್ಸಿಗೆ ಹೊಳೆದಂತಹ ವಿಚಾರ, ಚಿತ್ತೂರು ಸಂಸ್ಥಾನವನ್ನ ಕಬಳಿಸಬೇಕು ಎನ್ನುವ ಉದ್ದೇಶ. ಇದಕ್ಕೆ ಕಾರಣ ಇಷ್ಟೇ, ನನ್ನ ತಂಗಿಯ ಮಕ್ಕಳಂತಹ ರವಿಕೀರ್ತಿ ಹಾಗೂ ಶಶಿಕೀರ್ತಿಗೆ ಅಧಿಕಾರವನ್ನ ಕೊಡಿಸಬೇಕು ಎನ್ನುವ ಉದ್ದೇಶವನ್ನ ಹೊಂದಿ ಲೇಖನವೊಂದನ್ನ ಬರೆದು ಚಿತ್ತೂರಿಗೆ ಕಳುಹಿದೆ. ಹೋದ ದೂತ ಮರುತ್ತರ ಹೀಗೆ ತಂದ, ತನ್ನ ತಮ್ಮನಿಗೆ ಮದುವೆಯಾಗಲಿಲ್ಲ, ಈ ಮಕ್ಕಳು ಯಾರಿಗೋ ಹುಟ್ಟಿದವರು, ಕೊಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಕ್ಕಣೆಯನ್ನ ಪುನಃ ಬರೆದು ಕಳುಹಿಕೊಟ್ಟ. ಸಿಟ್ಟಿಗೆದ್ದಂತ ನಾನು ಹೋಗುವುದಕ್ಕೆ ತೃಣ ಮುರಿಯುವುದಕ್ಕೆ ಕೊಡಲಿ ಅಗತ್ಯ ಇಲ್ಲ. ಅವನ ಸಾಹಸವನ್ನು ನಿಲ್ಲಿಸುವುದಕ್ಕಾಗಿ ನನ್ನ ತಂಗಿಯ ಮಕ್ಕಳಿದ್ದಾರೆ, ಅವರನ್ನೇ ಕರೆದು ಕಳುಹಿಸುತ್ತೇನೆ.
ಎದ್ದಾಳೆ ಮಕ್ಕಳೇ. ಹೌದು, ಕಡೆಗವ ಕಟ್ಟು ಮಾಡಿ ಬಂದಿದ್ದೇವೆ. ವಿಷಯ ಏನು ಅಂತ ಹೇಳಿದ್ದೆ ಆದ್ರೆ ತೊಂದರೆಗಳು ಪುರಕೈ ತೊಂದರೆ ಅರಿಗಳು ಹೊರ ಇರುತ್ತರಿ ಹೇಳಿದ್ದೆ ಆದ್ರೆ ಕ್ಷಣದಲ್ಲಿ ಮಾಡಿ ಮುಗಿಸ್ತೇವೆ. ಮಕ್ಕಳು, ಮಾವಯ್ಯ ನಿಮ್ಮ ನುಡಿಗಳನ್ನ ಕೇಳಿ ಸಂತೋಷವನ್ನು ಹೊಂದಿದೆ. ಬೇರೆ ಅರಿಗಳೆಂದು ಭಾವಿಸಬೇಡಿ. ನಿನ್ನ ತಂದೆಯ ಊರಿಗೆ ಹೋಗಬೇಕೆನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ನಿಮ್ಮ ದೊಡ್ಡಪ್ಪನಿಗೆ ಲೇಖನವನ್ನು ಕಳುಹಿಕೊಟ್ಟೆ. ಚಿತ್ತೂರಿನ ಅಧಿಕಾರವನ್ನು ಕೊಡಬೇಕು ಎನ್ನುವ ಹಾಗೆ ಅದಕ್ಕೆ ಧಿಕ್ಕರಿಸಿದ್ದು ಮಾತ್ರ ಅಲ್ಲ, ಸಕಲ ಸೇನಾ ಸಿದ್ಧನಾಗಿ ಈ ನಮ್ಮ ಉದ್ಯಾನದ ಮೇಲೆ ಲಗ್ಗೆ ಇಡುತ್ತಿದ್ದಾನಂತೆ. ತಡ ಮಾಡುವುದಕ್ಕೆ ಕಂಡುರಾಯನು ಕಾರ್ಯ ಕೆಟ್ಟಿದು ಎನ್ನುವುದ ಯೋಜಿಸಿ ಭೂವರನು ಆ ಮಕ್ಕಳಾಟಿಗೆ ಸಲ್ಲದು ಆಳ್ವನ ಸೊಕ್ಕ ಮುರಿದ ಬೆನ್ನು ನಾನು. ಮಕ್ಕಳೇ, ಅಲ್ಲಿಯೇ ನಿಂದಲಿ ಮುಂದುವರಿಯಬೇಡಿರಂದೆ. ಯಾಕೋ ಏನು ನಿಮ್ಮನ್ನ ನೋಡಿದಾಗ ಯುದ್ಧ ಮಾಡುವ ಆಸೆಯೇ ನನಗಿಲ್ಲ ಈ ಕಾಲದಲ್ಲಿ. ಅಯ್ಯಯ್ಯೋ, ಕಾಣುತ್ತಾ ಇದ್ದೇನೆ, ಸೂರ್ಯ ಚಂದ್ರರಂತೆ ಕಾಣುತ್ತಾ ಇದ್ದೀರಿ. ಒಂದು ನಾಣ್ಯದ ಎರಡು ಮುಖಗಳ ಹಾಗೆ, ಒಂದು ಪಕ್ಷಿಯ ಎರಡು ರೆಕ್ಕೆಗಳ ಹಾಗೆ. ನಿಮ್ಮನ್ನ ನೋಡ್ತಾ ಇದ್ದಾಗ ಯಾವುದೋ ಒಂದು ವ್ಯಾಮೋಹ ನನ್ನಲ್ಲಿ ಮೂಡಿ ಬರುತ್ತಾ ಇದೆ. ಹಾಲುಗಲ್ಲದ ಹಸುಳೆಗಳು ನಿಮ್ಮಲ್ಲಿಯೂ ಯುದ್ಧ ಮಾಡುವುದೇ ಕೇಳ್ತೇನೆ. ಒಂದು ವಿಚಾರ ಏನು, ಸಮರಕ್ಕಾಗಲಿ ಸರಸಕ್ಕಾಗಲಿ ಇಲ್ಲ ಸಂಧಾನಕ್ಕೆ ಆಗಲಿ ಸರಿ ಸಮಾನ ವ್ಯಕ್ತಿಗಳಂತಾಗಬೇಕು. ನಿಮ್ಮಂತವರಲ್ಲಿ ಎಲ್ಲ ನಾವು ಯುದ್ಧ ಮಾಡುವುದ ಮತ್ಯಾರಲ್ಲಿ ಇದು ಯೋಗ್ಯ ಅಲ್ಲ. ಒಂದು ವಿಚಾರ, ನೀವು ಯಾರು ಎನ್ನುವಂತ ವಿಚಾರ ಪರಿಪೂರ್ಣ ಹೇಳುವುದರ ಜೊತೆಯಲ್ಲಿ ಸಮರಕ್ಕೆ ಕಳುವಿ ಕೊಟ್ಟಾನಲ್ಲ ಆ ಮಾರಣ್ಣ ಆಳುವ ಯುದ್ಧ ಮಾಡುವ ನಿರೀಕ್ಷೆ ಇದ್ರೆ
ಬಡ ಬಡ ಬಡವೆ ಬಡವೆಯ ಕೇಳದರ ರೊಡೆಯನ್ನು ಬದಲಿಸುವುದು ಬಡನೆಂದರೆ ಕೈ ಮನೆಯಿಂದಲೇ ಕಂಡು ತನ್ನ ಮೆರೆಸುವುದು ಪ್ರಥಮವಾಗಿ ನಮಸ್ಕಾರ ಮಾಡಿಕೊಂಡೆ. ಯಾಕೋ ಒಳ್ಳೆಯವರನ್ನ ಕಂಡಾಗ, ಹಾ ಹಿರಿಯವರನ್ನ ಕಂಡಾಗ ಗೌರವ ಕೊಡುವಂತ ಅಭ್ಯಾಸವನ್ನು ನಾವು ಇರಿಸಿಕೊಂಡಿದ್ದೇವೆ. ಹೌದಾ? ಹಾಗೆ ಹಾ. ನಿಮ್ಮನ್ನ ದೊಡ್ಡಪ್ಪ ಅಂತ ಕರೆಯುವುದಕ್ಕೆ ಕಾರಣ ಉಂಟು. ಏನು? ಬಾಂಧವ್ಯದಲ್ಲಿ ನೀವು ನಮಗೆ ದೊಡ್ಡಪ್ಪ ಆದ ಕಾರಣ ಹಾ ನಾವು ಹಾಗೆ ಕರೆಯಬೇಕಾಯ್ತು. ನಮಗೂ ನಿಮಗೂ ಬಾಂಧವ್ಯ. ಏನು ಬಾಂಧವ್ಯ ಅಂತ ದೊಡ್ಡಪ್ಪ, ಹಾ ನಾವು ನಿಮ್ಮಲ್ಲಿ ಯುದ್ಧ ಮಾಡಬೇಕು ಅಂತ ಬಯಸಿ ಬಂದವರಲ್ಲ. ಮತ್ತೆ ಆದರೂ ಯುದ್ಧ ಕ್ಷೇತ್ರದಲ್ಲಿ ಹಾ ಯುದ್ಧವನ್ನ ನಿಲ್ಲಿಸಿದ್ದೇವೆ. ಯಾಕೆ? ಯಾಕೆ? ಆ ಬಾಂಧವ್ಯದ ಒತ್ತಡದ ಮೇರೆಗೆ ಯುದ್ಧವನ್ನು ನಿಲ್ಲಿಸಬೇಕಾಗಿ ಬಂತು. ಹೌದಾ? ಹಾಗಾದ್ರೆ ಹಾ. ಈ ರೀತಿ ಧನುಸ್ಸನ್ನ ಹಿಡಿದು ರಣಕ್ಷೇತ್ರಕ್ಕೆ ಬರುವರೆ ಉದ್ದೇಶ ಏನು ಗೊತ್ತಾ? ಹೊಕ್ಕಲೆ ದೊರಕುವ ಪೃಥ್ವಿಯ ತಂದೆತ್ತೋ ಧೀಮ್ದೋ ತಂದೆತ್ತೋ ಧೀಮ್ದೋ ತಂದೆತ್ತೋ ಧೀಮ್ದೋ ದತ್ತೋ ಧೀಮ್ದೋ ದತ್ತೋ ಧೀಮ್ದೋ ಹೊಕ್ಕಲೆ ದೊರಕುವ ಪೃಥ್ವಿಯ ಕೇಳರ ಪೃಥ್ವಿ ಬದಲಿದರು ತಕ್ಷಣವಿರುವ ಈ ದರದಿಂದನ ಮುಕ್ತ ಮುರಿಮರೆಯರು ಹಕ್ಕಿನ ಅಧಿಕಾರ ಹಕ್ಕಿನ ಮೂಲಕವಾಗಿಯೇ ಸಿಗಬೇಕಾದಂತ ಈ ಊರಿನ ಅಧಿಕಾರದಲ್ಲಿ ನಮಗೆ ಪಾಲನ್ನು ಕೇಳುವುದಕ್ಕಾಗಿ ಬಂದವರು ನಾವು. ಹೌದಾ? ಅದನ್ನು ಕೊಡಿ ಮಾ. ಏನು? ಒಂದು ಬಾಳರೆ ನಿಮ್ಮಯ ಒಂದು ಬಾಳರೆ ನಿಮ್ಮಯ ದೇವರನ್ನು ಗಟ್ಟರು ಬರೆಯುವರು ನಿಮ್ಮಯ ಗಟ್ಟರು ಬರೆಯುವರು ಬೆಚ್ಚವರಲ್ಲವರು ನಿಮ್ಮಯ ಗೊತ್ತಿವೆ ಶೌರ್ಯದ ಹುಚ್ಚು ಬಹಳಾರೆ. ಯಾಕೆ? ಹೀಗೆ ಸಂಬೋಧಿಸಬೇಕಾದೀತು. ಯಾಕೋ? ನಿಮ್ಮ ಮಾತಿಗೆ ಇದೇ ಉತ್ತರ ಕೊಡಬೇಕಾದೀತು. ಯಾಕೆ? ಕಾರಣ ಆಡಿದ ಮಾತೇನು? ಏನು ನೀವು ಮಂಜಯ್ಯನ ಮಕ್ಕಳ? ನಿಮ್ಮ ತಮ್ಮನ ಮಕ್ಕಳು. ಚಿತ್ತೂರಿನ ಆಸ್ತಿಯಲ್ಲಿ ನಮಗೆ ಅರ್ಧ ಪಾಲು ಬೇಕು. ಹಕ್ಕು ಪ್ರಕಾರವಾಗಿ ಅಪ್ಪನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಬಂದವರು ನಾವು. ಮಂಜಯ್ಯ ತೀರ್ಥಯಾತ್ರೆಗೆ ಹೊರಟು ಹೋದವ, ಮದುವೆ ಆಗಲಿಲ್ಲ. ಮದುವೆಯಾಗದೆ ಮಂಜಯ್ಯನಿಗೆ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ, ಎಲ್ಲಿಯಾದ್ರೂ ಮಕ್ಕಳು ಹುಟ್ಟಿದರೆ ನನ್ನ ಮಕ್ಕಳಿಗಾಗಲಿ ಇಲ್ಲ ನನ್ನ ತಮ್ಮನ ಮಕ್ಕಳಿಗಾಗಲಿ ಇಲ್ಲಿಯ ಅಧಿಕಾರ ಎನ್ನುವಂತದ್ದು ಸಿಗುವ ಹಾಗಿಲ್ಲ. ಯಾಕೆ ಸಿಗುವುದಿಲ್ಲ? ಅಧಿಕಾರ ಸಿಗ್ತದೆ ಯಾರಿಗೆ? ಯಾರಿಗೆ? ಅಧಿಕಾರ ಸಿಕ್ಕುವುದು ಅಳಿಯ ಸಂತಾನ ಕಟ್ಟುಗಟ್ಟಲೆಗೆ ಅನುಗುಣವಾಗಿ ತಂಗಿಯ ಮಕ್ಕಳಿಗಲ್ಲದೆ ಇಲ್ಲಿಯ ಅಧಿಕಾರ ಎನ್ನುವಂತದ್ದು ನನ್ನ ಮಕ್ಕಳಿಗಾಗಲಿ ನನ್ನ ತಮ್ಮನ ಮಕ್ಕಳಿಗಾಗಲಿ ಸಿಗುವ ಹಾಗಿಲ್ಲ. ಅಧಿಕಾರದ ಬಗ್ಗೆ ಎಂದು ಚಲಾಯಿಸುವುದಕ್ಕೆ ಹೊರಟ್ರೆ ಅಧಿಕಾರ ಅಲ್ಲ, ಬಂದ ನೀವು ಪೆಟ್ಟು ತಿಂದು ಹೋಗಬೇಕಾದೀತು. ಅಳಿಯ ಸಂತಾನದ ಕಟ್ಟುಗಟ್ಟಲೆ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ. ಹೌದಾ? ಹಾಗಾದ್ರೆ ಅಳಿಯ ಸಂತಾನದ ಕಟ್ಟುಕಟ್ಟಲೆ ಪ್ರಕಾರವಾಗಿ ನೀವೇನು ದತ್ತು ಸ್ವೀಕಾರ ಮಾಡಿದ್ದೀರಾ? ಹೌದು. ಯಾರು? ಕೊಲ್ಲಾಂಬಿಕೆ. ಅವಳಿಗೆ ಈ ಚಿತ್ತೂರಿನ ಸಂಪೂರ್ಣ ಆಸ್ತಿ ನನ್ನ ಕಾಲದ ಮೇಲೆ ಅವಳಿಗೆ ಅಂತ ಬರೆದು ಹಾಕಿದ್ದೀರಿ. ಹಾಗಾದ್ರೆ ಅಂತ ದತ್ತು ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪನಂತ ಮಂಜಯ್ ಶೆಟ್ಟರಲ್ಲಿ ಕೇಳಿದ್ದುಂಟ? ನಮ್ಮ ಅಪ್ಪ ಒಪ್ಪಿಗೆ ಕೊಟ್ಟದುಂಟ? ಕೇಳ್ತೇವೆ. ದತ್ತು ಸ್ವೀಕಾರ ಮಾಡುವಾಗ ಅಣ್ಣ ತಮ್ಮಂದಿರ ಹೊಂದಾಣಿಕೆ ಇಲ್ಲದೆ ದತ್ತು ಸ್ವೀಕಾರ ಮಾಡುವ ಹಾಗಿಲ್ಲ. ಈ ವಂಶದ ಏಳಿಗೆ ಉಳಿಯಬೇಕಾದ್ರೆ ದತ್ತು ಸ್ವೀಕಾರವನ್ನ ಮಾಡಿದ್ದು ಅಪರಾಧ ಎನ್ನುವುದಲ್ಲ. ಅಲ್ಲ, ಅದನ್ನು ಅಪರಾಧ ಅಂತ ನಾವು ಹೇಳಲಿಲ್ಲ. ಹಕ್ಕಿಲ ಮಾಡುವಾಗ ನಮ್ಮ ಅಪ್ಪ ಒಪ್ಪಿಗೆ ಕೊಟ್ಟದುಂಟು. ಅಪ್ಪ ಒಪ್ಪಿಯೇ ದತ್ತು ಸ್ವೀಕಾರ ಮಾಡಿದ್ದು. ಒಂದು ವಿಚಾರ ಏನು? ಈಗ ಮಂಜಯ್ಯರ ಮಕ್ಕಳು ನೀವು ಎನ್ನುವುದಕ್ಕಾಗಿ ಹೊಟ್ಟಿದ್ದೀರಲ್ಲ, ಮಂಜಯ್ಯರ ಮಕ್ಕಳು ನೀವು ಎನ್ನುವುದಕ್ಕೆ ಸಾಕ್ಷ್ಯಾಧಾರ ಪುರಾವೆ ಏನುಂಟಂತ ಬೇಕಲ್ಲ.
ದೊಡ್ಡಪ್ಪ, ಯಾವ ಹೆಣ್ಣೆ ಆಗಲಿ ಕರಿಮಣಿ ಕಟ್ಟಿದಂತ ಗಂಡನನ್ನೇ ಗಂಡ ಅಂತ ಕರೆಯುವುದು ಬಿಟ್ರೆ ಅನ್ಯ ಪುರುಷನನ್ನ ತನ್ನ ಗಂಡ ಅಂತ ಕರೆಯುವುದಿಲ್ಲ. ನಮ್ಮ ಅಮ್ಮನೇ ಹೇಳಿದ್ದಾಳೆ, ಮಕ್ಕಳೇ ನಿಮ್ಮಪ್ಪ ಚಿತ್ತೂರಿನ ಅಧಿಕಾರಿ ಚಂದ್ರಯ್ಯ ಶೆಟ್ರ ತಮ್ಮ ಮಂಜಯ್ಯ ಶೆಟ್ರು ಅಂತ ಹೇಳಿದ್ದಾಳೆ. ಅಮ್ಮನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಗೆ ಬಂದಿದ್ದೇವೆ. ಅರ್ಧ ಕೊಡ್ತೀರಾ ಇಲ್ವೋ ಹೇಳಿ. ತೆಂಕಿನ ಸೆಟ್ರು ಬಹಳ ಬುದ್ಧಿವಂತರು ಅಂತ ಕೇಳಿದ್ದೇವೆ. ಬಡಗಿನ ಸೆಟ್ರು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ. ಬಡಗಿನ ಶೆಟ್ರು ತಲೆ ಮೆಟ್ಲಿಕ್ಕೆ ನಾವು ಸಾಕು ಆಗುವುದಿಲ್ಲ. ನೀವು ಚಾಪೇಡೆ ಹೋದ್ರೆ ನಾವು ರಂಗೋಲಿ ಅಡಿ ಹೋಗ್ತೇವೆ, ಅದು ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಮಕ್ಕಳ ಮಂಜಯ್ಯನ ಮಕ್ಕಳು ನೀವೆನ್ನುವುದಕ್ಕಾಗಿ ಸಾಕ್ಷಿ ನನಗೇನೋ ಕೊಟ್ಟಿದ್ದೀರಿ. ಅಮ್ಮ ಹೇಳಿದ್ದು, ಅಮ್ಮ ಏನು ಹೇಳ್ತಾಳೆ, ನಾಳೆ ಯಾವುದೋ ಒಂದು ಸಂಪತ್ತಿಗೆ ಆಸೆ ಪಟ್ಟು ಮತ್ತೊಂದು ಕಡೆ ತೋರಿಸ್ತಾಳೆ, ಅದಕ್ಕೆಲ್ಲ ಒಪ್ಪುವ ಹಾಗಿಲ್ಲ. ನಮ್ಮಮ್ಮ ಹಾಗಲ್ಲ. ಈಗ ಅದು ಒಪ್ಪಬೇಕಾದ್ರೆ ಮಂಜಯ್ಯನ ಬಂದು ಹೇಳಬೇಕು, ಅದಲ್ಲದಾದ್ರೆ ಒಪ್ಪುವ ರಟ್ಟೆಯನ್ನ ಕಟ್ಟಿದ್ದೇವೆ, ಕೇಳುವವರು ಯಾರಿದ್ದಾರೆ ನೋಡಿ. ಏನೀಗೈದೆಯ್ಯ ಏನೀಗೈದೆಯ್ಯ ಬ್ರಹ್ಮಲಿಂಗ ಮಾನವಾದಿಪ ಸೋದನಯ್ಯ ನೀನೇ ಸರ್ವಸ್ವ ಎಂದು ನೀನೇ ಸರ್ವಸ್ವ ಎಂದು ನಂಬಿಗ ಭಕ್ತ ತಾನೇ ಸರಸಿಕ್ಕ ನಿಂದು ವಿರೋಧಿಗಳು ನನ್ನ ಮಾವನ ರಟ್ಟೆಯನ್ನು ಕಟ್ಟಿ ಎಳೆಯುತ್ತಾ ಇದ್ದಾರಂತೆ. ಏನು ಮಾಡೋಣ? ಈ ಸಂದರ್ಭ ಹೋಗಿ ನಾನೇ ಅವರಲ್ಲಿ ದುರವನ್ನು ಕೊಟ್ಟು ಮಾವನನ್ನು ಬಿಡಿಸಿಕೊಂಡು ಬರಲೆ. ನನ್ನ ಮಾವನಿಂದಲೇ ಅಸಾಧ್ಯವಾಯಿತು ಅಂತಾದ್ರೆ ಸಾಮಾನ್ಯವಾದಂತೆ ಹೆಣ್ಣು ನಾನು ಹೋಗಿ ಯಾವ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಉಂಟು? ಹಾಗಂತಾದ್ರೆ ನಮ್ಮ ಕಷ್ಟ ಪರಿಹಾರ ಆಗುವ ರೀತಿ ಆದರೂ ಹೇಗೆ? ಏನು ಮಾಡಲಿ? ನಮ್ಮ ಆರಾಧ್ಯ ದೇವರಾಗಿರುವಂತ ಬ್ರಹ್ಮಲಿಂಗ ಇದ್ದಾನೆ ತಾನೆ, ಅವನಲ್ಲೇ ಬೇಡಿಕೊಳ್ತೇನೆ. ಕೊಲ್ಲಾಂಬಿಕೆ, ಬ್ರಹ್ಮಲಿಂಗ, ನಿನ್ನ ಮಾವನನ್ನ ಉದ್ಯಾವರದ ಅಧಿಕಾರಿ ಸೆರೆಯಲ್ಲಿಟ್ಟಿದ್ದಾನೆ ಎನ್ನುವ ಹಾಗೆ ಕಣ್ಣೀರು ಸುರಿಸಬೇಡ. ಈ ಹಿಂದೀಗಲೇ ಹೋಗುವವನಲ್ಲಿ ಯುದ್ಧವನ್ನ ಕೊಡು, ನಿನಗೆ ಜಯವಾಗುತ್ತದೆ. ಅಬಲ ಎನ್ನುವ ಹಾಗೆ ಅಧೈರ್ಯ ಪಡಬೇಡ. ಈಗ ಬ್ರಹ್ಮಲಿಂಗನ ಪೂರ್ಣ ಸಹಕಾರ ಎಲ್ಲಿ ಗಣಗಳು. ಯಕ್ಷಿ, ಹೊಸ ಈಗುಳಿ, ಮರಳು ಚಿಕ್ಕು, ದೊಡ್ಡಿ ಕಾಲ್ ಚಿಕ್ಕು, ಹುಲಿ, ನಂದಿ, ತಡ ಮಾಡಬೇಡಿ. ಮಾಡುವ ಯುದ್ಧದಲ್ಲಿ ಉದ್ಯಾವರದಲ್ಲಿ ನನ್ನ ಭಕ್ತವಾಗಿರುವಂತಹ ಕೊಲ್ಲಾಂಬಿಕೆಗೆ ಮಾಯಕದಿಂದ ಹೋಗಿ ನೀವು ಜಯವನ್ನ ಒದಗಿಸಿ ಕೊಡಬೇಕು. ಹೊರಡಿರಿ ಇಲ್ಲಿಂದ. ಯಮ್ಮಳು ಸಂಗರು ಸಂಗರ
ಸಂಗರ ಸಂಗರ ಹೇಗೆ ಬೇಡಬಲಿದೆ ಅರಮನೆಯೊಳಗಿದ್ದು 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 ಅರಮನೆಯೊಳಗೆ ಇದ್ದು ಅರಮನೆಯೊಳಗಿದ್ದು ಪುರುಷನ ಸೇವೆಯ ಪುರುಷನ ಸೇವೆಯ ಪುರುಷನ ಸೇವೆಯ ಪುರುಷನ ಸೇವೆಯ ನಿರತನಿ ಮಾಡಲೇನೆ ನಿರತನಿ ಮಾಡಲೇನೆ ಎಮ್ಮಳು ಸಂಗರ ಅಪಲೇ ಸ್ವಲ್ಪ ನಿಲ್ಲು. ಯಾಕೆ ಯುದ್ಧ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಇದ್ದೀ. ಹೌದು. ಕೈಯಲ್ಲಿ ಕೈಲುವಲ್ಲ ಹಿಡಿದು ವೀರಾವೇಶದಿಂದ ಹೊರಟು ಬಂದಿದ್ದೀಯ. ಹೌದು. ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಈ ರೀತಿ ರಣಕ್ಷೇತ್ರ ಉಚಿತ ಅಲ್ಲ. ಮತ್ತೆ ಅದರಲ್ಲಿ ನಿನ್ನನ್ನು ಕಂಡಾಗ ಯುದ್ಧವನ್ನು ನಿಲ್ಲಿಸಿದ್ದೇವೆ. ಯಾಕೆ? ಯಾಕು ಹೆಣ್ಣು ನೀನು ಸ್ತ್ರೀಯರೊಡನೆ ಯುದ್ಧವು ಮಾಡುವುದಕ್ಕೆ ಮನಸ್ಸು ಹೇಸ್ತಾ ಇದೆ. ಹೆದರಿಕೆ ಅಲ್ಲ, ನಿನಗೆ ಹೆದರಿಕೆ ಅಲ್ಲ. ಹೌದಾ? ಆ ಕಾರಣದಿಂದ ನಿನಗೆ ಸೀಮಿತವಾದಂತ ಒಂದು ಕ್ಷೇತ್ರ ಅಂತುಂಟು. ಯಾವುದು? ಇಲ್ಲಿ ಅಲ್ಲ, ಎಲ್ಲಿಯಾದ್ರೂ ನಿನ್ನ ರೂಪಕ್ಕೆ ಸರಿಯಾದಂತ ಜೋಡಿ ಒಬ್ಬ ಹುಡುಗನ ನೋಡಿ ಮದುವೆಯಾಗಿ ಅವನಿಂದ ಒಂದು 4-6 ಮಕ್ಕಳನ್ನ ಪಡೆದು ಆ ಮಕ್ಕಳನ್ನ ತೊಟ್ಟಿಲಲ್ಲಿಟ್ಟು ಜೋಗುಳ ಹಾಡುವುದು. ಆಮೇಲೆ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಉಣ ಬಂದವರಿಗೆ ಉಣಬಡಿಸುವುದು. ಹಾಗೆ ಅಡುಗೆ ಮನೆಯಲ್ಲಿ ಸೌಟಿಡುವ ಕೈಯಲ್ಲಿ ಧನುಷರವನ್ನ ಹಿಡಿದಿದ್ದಾದ್ರೆ ನಿನ್ನ ಪಾಲಿಗೆ ಜಯ ಸಿಕ್ಲಿಕ್ಕಿಲ್ಲ. ಎಂದಾದ್ರೂ ಗದೆ ಆಗುವುದಕ್ಕೆ ಸಾಧ್ಯ ಉಂಟಾ? ಆಗುದಿಲ್ಲ. ಬಂದ ಹಾದಿಗೆ ಸುಂಕ ಇಲ್ಲ. ನಡೆ ಹಿಂದೆ. ಆಯ್ತಾ? ಹೆಣ್ಣೆಂದು ಜರದಿರಲು ತಾತೈದ ತಾತೈದೈ ತಾತೈದೈ ತಾತೈದೈ
ಹೆಣ್ಣುದಾನೆಂದಿಗೂ ಸಣ್ಣವಾಳಲ್ಲವೋ, ಹೆಣ್ಣುದಾನೆಂದಿಗೂ ಸಣ್ಣವಾಳಲ್ಲವೋ, ಹೆಣ್ಣಿರೋ ವಿಕ್ರಮ ಮುನ್ನನೇ ನೋಡ್ಬಿರಿ, ಹೆಣ್ಣಿರೋ ವಿಕ್ರಮ ಮುನ್ನನೇ ನೋಡ್ಬಿರಿ. ಹೆಣ್ಣೆಂದು ಜರೆದಿರಲ ಏ ಮೂಡರೆ ಹೆಣ್ಣಿನ ಬರಿಯ ನಲಿಯಿರ. ಸಾಕು ಮಾಡಿ ನಿಮ್ಮ ಮಾತನ್ನ. ಯಾಕೋ ಹೇ ಮೂಡರೆ ಅಂತ ನಿಮ್ಮ ನಾಲಿಗೆ ಕತ್ತರಿಸ್ತೇವೆ ಈಗ. ಯಾಕೆ ಗೊತ್ತಾ? ನಿಮ್ಮ ಮಾತು ಮೂಡರಾಡುವಂತ ಮಾತಾಯಿತು. ಯಾಕೆ? ಕಾರಣ ಉಂಟು. ಇಲ್ಲವೇ ಹೋದ್ರಿ ಹೆಣ್ಣೊಬ್ಬಳು ಸಾಮಾನ್ಯವಾಗಿ ಒಂದು ಗಂಡಿನ ಕೈ ಹಿಡಿದು ಅಡಿಗೆ ಮನೆಯನ್ನು ಸೇರಿ ಅಡಿಗೆ ಮಾಡಿಕೊಂಡು ಗಂಡನ ಸೇವೆ ಮಾಡಿಕೊಂಡು ಇರುವುದಕ್ಕೆ ಮಾತ್ರ ಸೀಮಿತ ಅಂತ ಭಾವಿಸಿಕೊಂಡ್ರ? ಮತ್ತೇನು ಅಪರಿಮಿತ? ಅದು ತಪ್ಪು ಕಲ್ಪನೆ ನಿಮ್ಮದ್ದು. ಹೆಣ್ಣಿನ ಮಹಿಮೆ ಏನು ಎಷ್ಟು ಎನ್ನುವುದು ನೀವು ಇನ್ನೂ ಅರಿಯದಿದ್ದವರಂತ ಕಾಣ್ತದೆ. ಗೊತ್ತಿದ್ದ ನೀನು ಹೇಳ್ಬಹುದಲ್ಲ. ನೀನು ಕೇಳಿಲ್ವಾ? ಹೆಣ್ಣು ಹುಟ್ಟಿದ ತಕ್ಷಣವೇ ಯಾವ ತಂದೆ ತಾಯಿ ಆದ್ರೂ ಇಷ್ಟು ಸಂತೋಷ ಪಡ್ತಾರೆ ಯಾಕೆ ಹೇಳು? ಹೆಣ್ಣು ಹೊಸ್ತಿಲ ಮೇಲಿಟ್ಟ ದೀಪನ ತೆರನೆ ಅಂತೆ. ಒಳಗೂ ಬೆಳಕು ಹೊರಗೂ ಬೆಳಕು ಅಂದ್ರೆ ಅರ್ಥವೇನು? ತಾನು ಹುಟ್ಟಿದ ಮನೆಯೂ ಬೆಳಕು, ಹೋದ ಗಂಡನ ಮನೆಯೂ ಬೆಳಕು ಎನ್ನುವುದಾಗಿ. ಹಾಗೆ ಆಸೆ ಪಡುವಂತ ಹೆಣ್ಣಿನ ಮೇಲೆ ಆ ರೀತಿ ತಾತ್ಸಾರ ಮಾಡ್ತೀರಲ್ಲ. ನಿಮ್ಮಲ್ಲಿ ಒಂದು ಮಾತು ಕೇಳಲ್ಲ? ನಿಮ್ಮನ್ನು ಹಡೆದವರು ಹೆಣ್ಣು ಹೌದಾ ಅಲ್ವಾ? ಅಮ್ಮ ಹೆಣ್ಣೆ ಅಲ್ವಾ? ಹೌದು. ನೀನು ನಿಂತ ಸ್ಥಳ ಇದು ಹೆಣ್ಣೆ ಹೌದಾ? ಕುಡಿಯುವ ನೀರು ಹೆಣ್ಣೆ. ಹಾಗಿರುವಾಗ ಹೆಣ್ಣೆಂತ ಹೇಳಿದ್ರೆ ಅಷ್ಟೇ ಯಾಕೆ ನಿಮಗೆ ತಾತ್ಸಾರ? ತಾತ್ಸಾರ ಹೆಣ್ಣಿನ ಬಗ್ಗೆ ತಾತ್ಸಾರ ಅಲ್ಲ. ನಮ್ಮ ಕೈಯಲ್ಲಿ ಯುದ್ಧ ಮಾಡಿ ನೀನು ಸತ್ಯ ಅಂತಾದ್ರಿ ಸ್ತ್ರೀಯತ್ಯ ಎನ್ನುವಂತ ಪಾಪ ನಮ್ಮ ಪಾಲಿಗೆ ಬರ್ತದೆ. ಆ ಪಾಪಕ್ಕೆ ಒಳಗಾಗ್ಲಿಕ್ಕೆ ನಾವು ಸಿದ್ಧರಿಲ್ಲ. ಅಂದ್ರೆ ಈಗ ನಾನು ಸಾಯ್ತೇನೆ ಅಂತ ನೀವು ತೀರ್ಮಾನ ಮಾಡಿಬಿಟ್ರ? ಮತ್ತು ಗಂಡಸನ ಪೆಟ್ಟಿನ ಮುಂದೆ ಹೆಣ್ಣು ಉಳಿಯುವುದಕ್ಕುಂಟೆ. ಹೌದಾ? ಹೆಣ್ಣಿನ ಮಹಿಮೆ ಎಷ್ಟು ಏನೆನ್ನೋದನ್ನ ನೀವು ಮುಂದೆ ನನ್ನಿಂದ ನೋಡ್ತೀರಿ. ಹೌದಾ? ಹೌದು. ಅಬ್ಬ ಅಷ್ಟು ತಯಾರಾಗಿ ಬಂದವಳು ನಾನು. ಏನು ಮನಸ್ಸುಂಟು ಎಂತಾದ್ರೆ ಯುದ್ಧವನ್ನೇ ಮಾಡಿ, ಮನಸ್ಸಿಟ್ಟೇ ಬಂದವರು. ಇಲ್ಲದೆ ಹೋದ್ರಿ ಅಂತಾದ್ರೆ ನನ್ನ ಮಾವನನ್ನು ಬಿಟ್ಟುಕೊಡಿ ಅಷ್ಟೇ. ಮಾವನನ್ನ ಬಿಡುವುದಲ್ಲ, ಪಕ್ಕದ ಕೋಣೆಗೆ ನಿನ್ನನ್ನು ಹಾಕ್ತೇವೆ. ಘೋರ ನಡುವ ಕಾಲಕ್ಕೆ ಸಾರಿ ಬಂದ ಮಂದಿಯ ಶೆಟ್ಟಿ. ವಿಚಿತ್ರ ಭಾವ. ಒಂದು ನನ್ನ ತಂಗಿಯನ್ನ ಮದುವೆಯಾಗಿ 2 ಮಕ್ಕಳಿಗೆ ತಂದೆ ಅನಿಸಿಕೊಂಡಂತಹ ನೀವು ಎಲ್ಲಿ ಹೋದ್ರಿ ಅಂತ ಗೊತ್ತಾಗಲಿಲ್ಲ. ನಿಮ್ಮ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲಿ ಹೋಗಿದ್ರಿ ಬಾವಯ್ಯ? ಏನು ಮಾಡ್ಲೇ ಬರ್ತದೆ. ಏನಾಯ್ತು? ಮದುವೆಯಾದದ್ದು ಸತ್ಯ, ಮಕ್ಕಳಿಬ್ಬರಿಗೆ ತಂದೆ ಎನಿಸಿಕೊಂಡದ್ದು ನಿಜ. ಆದ್ರೆ ವೈರಾಗ್ಯ ಮತ್ತೆ ನನ್ನ ತಲೆ ಹತ್ತಿತ್ತು. ಹೊರಟಿ ಶ್ರೀಶೈಲವನ್ನು ಸೇರಿದೆ. ಅಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ನಿದ್ದೆಯೂ ಬಂತು. ನಿದ್ದೆಯಲ್ಲಿ ಒಂದು ಕನಸು. ಆ ಕನಸಿನಲ್ಲಿ ಬ್ರಹ್ಮಲಿಂಗೇಶ್ವರನು ಪ್ರತ್ಯಕ್ಷ ಕಾಣಿಸಿಕೊಂಡದ್ದು ಮಾತ್ರ ಅಲ್ಲ, ಬ್ರಹ್ಮಲಿಂಗ ಸೂಚನೆಯನ್ನು ಕೊಟ್ಟಿದ್ದಾನೆ. ಕೌಟುಂಬಿಕವಾಗಿರುವಂತಹ ಕಲಹ ಉದ್ಯಾನವನದಲ್ಲಿ ನಡೆಯುತ್ತಾ ಇದೆ, ಆದಷ್ಟು ಬೇಗ ಹೋಗಿ ಅದನ್ನು ತಡೆ ಎನ್ನುವುದಾಗಿ. ಮತ್ತೆ ನಿದ್ದೆ ಬಂತು. ಎಚ್ಚೆತ್ತು ನೋಡುವಾಗ ಉದ್ಯಾನವನದಲ್ಲಿದ್ದೇನೆ. ಕಣ್ಣು ಬಿಟ್ಟಾಗ ಕಂಡದ್ದು ಈ ಸ್ಥಳ. ಈ ಹುಡುಗಿ ಯಾರು, ಆ ಹುಡುಗಿ ಯಾರು, ಯಾಕೆ ಈ ರೀತಿ ಕಲಹ? ಬಾವಯ್ಯ, ಈ ಮಕ್ಕಳಾರು ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ಇಲ್ಲ, ನೀವು ಹೋಗುವಾಗ ಸಣ್ಣವರಾಗಿದ್ರು. ನಿಮ್ಮ ಮುದ್ದಿನ ಮಕ್ಕಳು ರವಿ ಕೀರ್ತಿ ಮತ್ತೆ ಶಶಿ ಕೀರ್ತಿ. ನನ್ನ ಮಕ್ಕಳು ಯಾರಲ್ಲಿ ಬರ್ತಾ ಇದ್ದವರು? ತಮ್ಮ ಮಂಜಯ್ಯ, ವೈರಾಗ್ಯ ಪರವಶವಾಗಿ ತೀರ್ಥಯಾತ್ರೆಗೆ ಹೊರಟು ಹೋದವನೇ
ನಿನ್ನ ನಿರೀಕ್ಷೆಯಲ್ಲಿ ನಾನಿದ್ದವ. ಏನ್ ಮಾಡುವ ಹೇಳು. ಈ ಮಕ್ಕಳಲ್ಲಿ ಯುದ್ಧ ಮಾಡುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಯುದ್ಧದಲ್ಲಿ ಕೈ ಸೋತೆ. ಶರಮನೆ ವಾಸ ನನ್ನ ಪಾಲಿಗೆ ಆಯ್ತು. ಶರಮನೆಯ ಬಾಗಿಲು ತನ್ನಿಂದ ತಾನಾಗಿ ತೆರೆಯಿತು. ಇದಕ್ಕೆ ಕಾರಣ ಬ್ರಹ್ಮಲಿಂಗನ ಅನುಗ್ರಹ ಅಂತ ನಾನರ್ಥ ಮಾಡಿಕೊಂಡೆ. ಬಂದು ನೋಡ್ತಾ ಇದ್ದೇನೆ, ನೀನಿದ್ದೀಯ. ಸರಿ, ಎಲ್ಲಿ ಹೋಗಿದ್ದೀಯ? ಏನಾಯ್ತು ನಿನ್ನ ಪರಿಸ್ಥಿತಿ? ಇಲ್ಲಿ ಬಂದಿಯಲ್ಲ ಯಾಕೆ? ಏನು ಒಂದು ಅರ್ಥ ಆಗ್ಲಿಲ್ಲ. ಅಣ್ಣಯ್ಯ, ನನಗೂ ಕೂಡ ಬ್ರಹ್ಮಲಿಂಗೇಶ್ವರನು ಶ್ರೀಶೈಲದಲ್ಲಿರುವ ಕಾಲದಲ್ಲಿ ಜಾಗೃತಗೊಳಿಸುವುದರೊಟ್ಟಿಗೆ ಅವನ ಅನುಗ್ರಹದ ಮೇರೆಗೆ ನಾನಿಲ್ಲಿಗೆ ಬಂದವನಿದ್ದೇನೆ. ಬೇರೆ ಯಾರು ಅಲ್ಲ, ಇವರಿಬ್ಬರು ನನ್ನ ಮಕ್ಕಳು ಸತ್ಯ. ಯಾರು? ಇವರಿಬ್ಬರು ನನ್ನ ಮಕ್ಕಳು. ನಿನ್ನ ಮಕ್ಕಳು? ನಿಜವಾಗಿಯೂ ಮಕ್ಕಳೇ? ದೊಡ್ಡಪ್ಪಯ್ಯ, ಶ್ರೇಯಸ್ಸಾಗಿ ಒಪ್ಪಿಕೊಂಡಿದ್ದೇನೆ. ಭಾವಯ್ಯ, ಅಕ್ಷಮ್ಯ ಅಪರಾಧವಾಯಿತು. ನಿಮ್ಮಿಂದ ಏನು ಅಪರಾಧ ಇಲ್ಲ. ಈಗ ನನಗೆ ಅರಿವಾಯಿತು, ಯುದ್ಧ ಮಾಡಬಾರದಿತ್ತು ಅನ್ನೋ ಹಾಗೆ. ತಪ್ಪಿದ್ರೆ ಕ್ಷಮಿಸಿ. ತಪ್ಪೇನೂ ಇಲ್ಲ, ಆಗುವುದಲ್ಲ ಒಳ್ಳೆಯದಕ್ಕೆ. ತಮ್ಮ ಮಂಜಯ್ಯ, ಇವಳು ಯಾರಂತ ಗೊತ್ತಾಗಲಿಲ್ಲ. ಹುಡುಗಿ ಇವಳು ನಮ್ಮ ಚಿಕ್ಕಮ್ಮನ ಮಗಳು ಕೊಲ್ಲಾಂಬಿಕೆ. ಇದು ನಿನ್ನ ಸಣ್ಣ ಮಾವ. ಹೊಂದಿಸಿಕೊಂಡೆ. ಹೇಳು ಹೇಳು ಹೇಳು, ಶುಭವಾಗಲಿ. ಇಷ್ಟೆಲ್ಲ ಎದೆಯತ್ತರಕ್ಕೆ ಈ ಹುಡುಗಿ ಬೆಳೆದು ನಿಲ್ಲುವುದರೊಟ್ಟಿಗೆ ಈ ರೀತಿ ಕಲಹವು ಶಾಂತಿಯಾಗುವುದಕ್ಕೆ ಕಾರಣ ಕುಲದೇವ ಬ್ರಹ್ಮಲಿಂಗೇಶ್ವರ. ಅವನನ್ನು ನೋಡಬೇಕು. ಅಗತ್ಯ ನಿರತ ಪೂಜೆಗೆ ವಿಪ್ರರನ್ನು ಇರಿಸುತ್ತ ವರುಷಗೆ ಹಾಲ ಹಬ್ಬವ ವರಮಕರ ಸಂಕ್ರಮಣ ದಿನದೊಳು ವಿರಚಿಸುವುದರ ನೇಮವಗೈಯುವುದು ಹರುಷದೊಳು ಕೇಳಿರಿ ನನ್ನ ಭಕ್ತಾದಿಗಳೇ. ಬ್ರಹ್ಮಲಿಂಗೇಶ್ವರ ನನಗೆ ಮೊದಲಾಗಿ ಒಂದು ದೇಗುಲವನ್ನ ರಚಿಸಿ ಕೊಡಬೇಕು. ಆಮೇಲೆ ನನ್ನ ನಿತ್ಯ ಪೂಜೆಗೆ ಬ್ರಾಹ್ಮಣರನ್ನ ನೇಮಿಸಬೇಕು. ಆ ನಂತರ ವರ್ಷಂಪ್ರತಿಯಲ್ಲಿ ಬರುತ್ತಿರುವಂತಹ ಮಕರ ಸಂಕ್ರಮಣದ ದಿನದಂದು ನಾನು ಹಾಗೂ ನನ್ನ ಪರಿವಾರದ ದೇವತೆಗಳಿಗೆ ಹಾಲು ಹಣ್ಣನ್ನ ಅರ್ಪಿಸಬೇಕು. ಅದೇ ಮುಂದೆ ಹಾಲ ಹಬ್ಬ ಅಂತ ಪ್ರತೀತಿಗೊಳ್ಳುತ್ತದೆ. ಆಮೇಲೆ ನನಗೆ ಇಷ್ಟವಾದಂತಹ ಸೇವೆ ಬೆಳಕಿನ ಸೇವೆ. ಬೆಳಕು ಅಂದರೆ ಏನು ದೇವರೇ? ನನ್ನ ಚರಿತ್ರೆಯನ್ನ ಯಕ್ಷರೂಪಕವಾಗಿ ಆಡಿ ತೋರಿಸುವಂತಹದ್ದು. ಅದಕ್ಕೆ ಯಕ್ಷಗಾನ ಬಯಲಾಟ ಎಂಬಂತೆ ಇನ್ನೊಂದು ಹೆಸರು. ಯಾರು ಯಾವುದೇ ಕಾಲದಲ್ಲಿ ಮಕ್ಕಳಿಲ್ಲದೆ ಇದ್ದವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು, ಮನೋವಾರತೆಯ ವಿಚಾರದಲ್ಲಿ ಕಷ್ಟಕ್ಕೆ ತುತ್ತಾದವರು ನನ್ನ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆಯ ಹರಕೆ ಹೇಳಿಕೊಂಡರೆ ಮುಂದೆ ಬರುವ ಗಂಡಾಂತರವೆಲ್ಲ ದೂರವಾಗುತ್ತದೆ. ಇಷ್ಟಾರ್ಥ ಸಿದ್ಧಿಸಿದ ಮೇಲೆ ಬೆಳಕಿನ ಸೇವೆಯ ನೆನಪು ಬಿಟ್ಟರೆ ಬರುವುದು ಅವರ ಜೀವನದಲ್ಲಿ ತೊಂದರೆ. ತಿಳಿದಿರಲೇ. ನಮೋ ನಮೋ ಶ್ರೀ ಬ್ರಹ್ಮಲಿಂಗೇಶ್ವರ. ನಮೋ ನಮೋ ಶ್ರೀ ಬ್ರಹ್ಮಲಿಂಗೇಶ್ವರ. ಭಕ್ತರ ಮನದ ಅಭೀಷ್ಟವ ಸಲಿಸುವ ಮುಕ್ತಿದಾಯಕ ನಮ್ಮ ಬ್ರಹ್ಮಲಿಂಗೇಶ್ವರ. ನಮೋ ನಮೋ. ಭಾವಯ್ಯ, ಬ್ರಹ್ಮಲಿಂಗೇಶ್ವರ ಆಡಿದ ಮಾತು ಕೇಳಿದ್ದೀರಲ್ಲ? ಎಲ್ಲರೂ ಕೇಳಿದ್ದಾರೆ. ಬೆಳಕಿನ ಸೇವೆ. ಹೌದು. ಹಾಗಾದ್ರೆ ಒಂದು ಮೇಳ ಎಬ್ಬಿಸುವುದೆಯ? ಬೆಳಕಿನ ಸೇವೆ ಅಂತ ಹೇಳಿದ್ರೆ ಮೇಳ ಎಬ್ಬಿಸುವುದು. ಮೇಳ ಎಬ್ಬಿಸಿದ ಮೇಲೆ ನಿಮ್ಮ ತಂಕಿನ ಕಡೆ ಬಂದಾಗ ಹಲವು ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು ನಮಗೆ. ಭಾವಯ್ಯ, ಆ ಬಗ್ಗೆ ನೀವು ಯೋಚಿಸುವ ಅಗತ್ಯ ಇಲ್ಲ. ಹೊಸತಾಗಿ ಒಂದು ಮೇಳವನ್ನ ಎಬ್ಬಿಸುತ್ತೀರಿ ಅಂತಾದ್ರೆ ನಿಮ್ಮ ಮೇಳ ನಮ್ಮ ಉಡುಪಿ ಉದ್ಯಾನವನದ ಕಡೆಗೆ ಬಂದ್ರೆ ಅರ್ಧ ತಿರುಗಾಟದ ಆಟವನ್ನು ನಾನು ಕೊಡಿಸ್ತೇನೆ. ಅಷ್ಟೇ ಅಲ್ಲ ಭಾವ, ವರ್ಷಂಪ್ರತಿ ನಡೆಯಬಹುದಾದಂತಹ ಮಹಾರಣ ಕಟ್ಟೆ ಹಬ್ಬಕ್ಕೆ ಬೇಕಾದಷ್ಟು ಮುಡಿಪನ್ನ ಕಳಿಸಿಕೊಡುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದೀತು. ಸಕಲ ವ್ಯವಸ್ಥೆಯನ್ನು ಧಾರಾಳವಾಗಿ ಕೇಳಿ ಕೊಡ್ತೇನೆ.
ಬಾವಯ್ಯ ಏನು ಇವಳು ಏನು ಹೇಳು ಹೇಳು ಅಂತಲಪ್ಪ. ಯಾವ್ದು ನಾನು ಒಂದು ಹರಕಿ ಹೊತ್ಕೊಂಡಿನೆ. ನಂಗೊಂದು ಮಗು ಆದ್ರೆ ಮಗಿನ ತೊಟ್ಲ ತಟ್ಟ ಗಂಡು ತೊಳಿತೆ ಅಂದಿಕೆ. ಆ ದೇವ್ರ ಅನುಗ್ರಹದಿಂದ ನನಗೊಂದು ಮಗು ಆಯ್ತೆ. ಗಂಡು ಮಗು. ಗಂಡು ಆಗ್ಲಿ ಹರಿಕೆ ಬಾಕಿ ಇದೆಯಲ್ಲ, ಹಬ್ಬಕ್ಕೆ ತೀರಿಸ್ತು. ಮತ್ತೆ ಎಲ್ಲಿಯಾದ್ರೂ ಹಾಗೆ ಬಾಕಿ ಇಡಬೇಡ. ಇಲ್ಲ, ನೀವು ಏನಾದ್ರು ಮನ್ಸು ಮಾಡ್ಕೊಡಿಯ ಯಾವುದಕ್ಕೆ ಖರ್ಚಿಗೆ ಆ ಬಗ್ಗೆ ವ್ಯವಸ್ಥೆ ಮಾಡುವ. ಆಯ್ತಾಯ್ತು ಬಾವಯ್ಯ ಬಾವಾ ತಮ್ಮ, ಈಗ ಅಳಿಯ ಸಂತಾನ ಕಟ್ಟುಗಟ್ಟಲೆ ಇದು ಹಾಗೆ ಉಳಿಯಬೇಕು. ಉಳಿಯಬೇಕಾದ್ರೆ ಏನ್ ಮಾಡ್ಬೇಕು? ಈ ಸಂಬಂಧ ಇಷ್ಟಕ್ಕೆ ವಿಚ್ಛೇದನ ಆಗಬಾರದು. ಮುಂದೆಯೂ ಬೆಳೆಯಬೇಕು. ಬೆಳೆಯುವುದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಏನುಂಟು? ಮಾಡ್ಲಿ ಬೆಳೆದು ನಿಂತಿದ್ದಾನಲ್ಲ ನನ್ನ ಮಗ ರವಿಕೀರ್ತಿ. ಇವನ್ನ ಸೊಸೆ ಕೊಲ್ಲಾಂಬಿಕೆಗೆ ಪ್ರಾಯ ಪ್ರಬುದ್ಧಿ ಆಗಿದ್ದಾರೆ. ಎಲ್ಲ ನಮ್ಮದ್ದೇ ಅಲ್ವಾ? ಆಸ್ತಿಯಲ್ಲಿ ಯಾರಿಗೂ ಪಾಲೇ ಇಲ್ಲ, ಇರ್ಲಿಕ್ಕಿಲ್ಲ, ಎಲ್ಲ ನಮ್ಮದ್ದೇ. ಹಾಗಾದ್ರೆ ನಡೀಲಿ ಮದುವೆ ಕಾರ್ಯಕ್ರಮ ಸ್ಥಳದಲ್ಲಿ ನೋಡಿ ಬನ್ನಿ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ವೇದಗಳಾರ್ಗನು ತಂದವಗೆ ಮೇದಿನಿ ಬೆನ್ನಳು ಹೊತ್ತವಗೆ. ವೇದಗಳಾರ್ಗನು ತಂದವಗೆ ಮೇದಿನಿ ಬೆನ್ನಳು ಹೊತ್ತವಗೆ. ಕ್ರೋಧದಿ ಹಿರಣ್ಯನ ಸೇರಿದವಗೆ ಅದ್ಭುತ ನರಹರಿಯಾದವಗೆ. ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದೋತಾರ ಶ್ರೀ ವೆಂಕಟ ನಾಯಕ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ದೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ. ತಾತಯ್ಯ